ನಮಸ್ಕಾರ ಆತ್ಮೀಯರೇ. ಯೋಗಕ್ಷೇಮ ಸಂಸ್ಥೆ ಅರ್ಪಿಸುವಂತಹ ಸೈಂಟಿಫಿಕ್ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಮಾನವ ಜನ್ಮ ದೊಡ್ಡದು ಅಂತ ದಾಸರು ಹೇಳ್ತಾರೆ. ಇದರ ಅರ್ಥ ಏನು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಈ ದಿನ ಒಂದು ಹೊಸ ದೃಷ್ಟಿಕೋನದಲ್ಲಿ ಇದೇ ವಿಚಾರವನ್ನು ತಿಳ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ಈ ಭೂಮಿ ಮೇಲೆ ಕೋಟ್ಯಾಂತರ ಜೀವಿಗಳಿವೆ. ಆದರೆ ಮಾನವ ಹೇಗೆ ಶ್ರೇಷ್ಠನಾಗ್ತಾನೆ? ಯಾಕಂದರೆ ನಮ್ಮಲ್ಲಿ ಮೆದುಳಿನ ವಿಕಾಸ ಹಾಗೂ ಮನೋವಿಕಾಸ ಆಗ್ತಾನೇ ಬಂದಿದೆ. ಈ ದಿನ ನಮ್ಮ ಯೋಗಕ್ಷೇಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಉಷಾ ವಸ್ತಾರೆಯವರು ನಮ್ಮ ಜೊತೆ ಇದ್ದಾರೆ. ಈ ಮೆದುಳಿನ ಅದ್ಭುತವಾದಂತಹ ಮಾಯಾಲೋಕವನ್ನು ನಿಮ್ಮ ಮುಂದೆ ಅನಾವರಣಗೊಳಿಸೋದಕ್ಕಾಗಿ ಬಂದಿದ್ದಾರೆ. ಬನ್ನಿ ಆತ್ಮೀಯರೇ, ನಮ್ಮ ಇಂದಿನ ಕಾರ್ಯಕ್ರಮವನ್ನ ಒಂದು ಪ್ರಶಾಂತ ಪ್ರಾರ್ಥನೆಯ ಜೊತೆಗೆ ಆರಂಭ ಮಾಡೋಣ. ನಮ್ಮ ಸಂಸ್ಥೆಯ ಪ್ರಶಾಂತ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಹೇ ದೇವ, ನನಗೆ ಪರಿವರ್ತಿಸಲು ಆಗದುದನ್ನು ಅಂಗೀಕರಿಸುವ ಪ್ರಸನ್ನತೆಯನ್ನು ದಯಪಾಲಿಸು. ನನಗೆ ಸಾಧ್ಯವಾದುದನ್ನು ಪರಿವರ್ತಿಸುವ ಸ್ಥೈರ್ಯ ನೀಡು ಮತ್ತು ಇವೆರಡರ ನಡುವೆ ಇರುವ ತಾರತಮ್ಯವನ್ನು ಗ್ರಹಿಸುವ ವಿವೇಕ ಕೊಡು. So, today's topic is all about brain and neuroplasticity. Some trivia about brain and brain health. Okay, I'll just go through this one by one so that you can enjoy. 60% of the human brain is made of fat. ನಮ್ಗಿದ್ ಗೊತ್ತಿದೆಯೋ ಇಲ್ವೋ? Which makes it the fattiest organ in the human body. 60% of human brain is fat. In ಯಾವ ಆರ್ಗನಲ್ಲೂ ಇಷ್ಟೊಂದು ಫ್ಯಾಟ್ ಇಲ್ಲ. And ನಮ್ಮ brain, it's one of the most complex, most powerful and fascinating organ in our body. And most important for us to know this organ, but ಅದು ಯಾತಕ್ಕೆ ಅಂತ ಗೊತ್ತಿಲ್ಲ. ದಿಸ್ ಇಸ್ ವೈ ಯೋಗಕ್ಷೇಮದ್ದು, ದಿಸ್ ಇಸ್ ಅವರ್ ಪ್ಯಾಷನ್ ಫಾರ್ ಆಲ್ ದ ಫ್ಯಾಕಲ್ಟಿ, ಫಾರ್ ಆಲ್ ಅವರ್ ವಾಲಂಟಿಯರ್ಸ್. ದಿಸ್ ಹ್ಯಾಸ್ ಬಿಕಮ್ ಎ ಪ್ಯಾಷನ್. ದಿಸ್ ಇಸ್ ದ ಮೋಸ್ಟ್ ಕಾಂಪ್ಲೆಕ್ಸ್, ಮೋಸ್ಟ್ ಪವರ್ಫುಲ್ ಅಂಡ್ ಫ್ಯಾಸಿನೇಟಿಂಗ್ ಆರ್ಗನ್ ಇನ್ ದ ಬಾಡಿ, ಅಂಡ್ ದಟ್ ಕ್ಯಾನ್ ಚೇಂಜ್ ಸೋ ಈಸಿಲಿ. ಆದರೂ ನಮಗೆ ಈ ರೀತಿನಲ್ಲಿ ಗೊತ್ತಿಲ್ಲ, ಹೇಳ್ಕೊಟ್ಟಿಲ್ಲ. Whether for little kids or for people like me who have surpassed all our career responsibility. ಈ ಏಜಲ್ಲೂ, ರಿಟೈರ್ಮೆಂಟ್ ಏಜಲ್ಲೂ ಕೂಡ ನಮ್ಮ ಬ್ರೈನನ್ನು ಚೇಂಜ್ ಮಾಡಬಹುದು. ಅದರಿಂದ ಹೆಂಗೆ ಮಾಡೋದು, ಯಾತಕ್ಕೆ ಮಾಡೋದು ಅನ್ನೋದನ್ನು ಕಲಿಯೋದೇನೆ ಯೋಗಕ್ಷೇಮದ ಮೇನ್ ಪರ್ಪಸ್ and goal of Yogakshema, I can say. ಯಾತಕ್ಕೆ ಇದನ್ನು ಮಾಡೋದು? This is how we can improve the quality of our life. And this brain of ours, which weighs less than 2 kilograms, it is made up of billions and billions of neurons. ನಮ್ಗೆ ಗೊತ್ತಿದೆಯೋ ಇಲ್ವೋ? ಆ ಒಂದೊಂದು ನ್ಯೂರಾನು ಕೂಡ, ನ್ಯೂರಾನ್ ಅಂದರೆ ನರ್ವ್ ಸೆಲ್, ಬ್ರೈನ್ ಸೆಲ್ಗೆ ಒನ್ ಟೈಪ್ ಆಫ್ ಬ್ರೈನ್ ಸೆಲ್ಲನ್ನು ನ್ಯೂರಾನ್ ಅಂತ ಹೇಳ್ತೀವಿ. ಅದು ನಾನು ಹೆಂಗೆ ಇವಾಗ ಒಬ್ಳು ಎಷ್ಟು ಜನ ಇದ್ದೀರೋ, 15, 20, 30, ವಾಟ್ ಎವರ್ ನಂಬರ್, ಐ ಆಮ್ ಕಮ್ಯುನಿಕೇಟಿಂಗ್ ವಿತ್ ಯು ಆಲ್, ರೈಟ್? ಹಾಗೇನೆ ಈಚ್ ನ್ಯೂರಾನ್ ಕ್ಯಾನ್ ಕಮ್ಯುನಿಕೇಟ್ ವಿತ್ ಮೆನಿ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ನ್ಯೂರಾನ್ಸ್, ಅದರ್ ನ್ಯೂರಾನ್ಸ್, even up to lakh of other neurons ಕೂಡ. ಹಂಗಾದಾಗ then we get trillions of connections out of these billions of neurons. ಅದನ್ನು ಅರ್ಥ ಮಾಡ್ಕೊಳ್ಳದೆ ಇರೋ ಅಷ್ಟು ಕನೆಕ್ಷನ್ಸ್ ಮಾಡೋದಕ್ಕೆ ಸಾಧ್ಯತೆ ಇದೆ, ಆಗತ್ತೆ ಅಂತಲ್ಲ. ನಾವದನ್ನು ಬ್ರೈನನ್ನು ಹೆಂಗೆ ಉಪಯೋಗಿಸ್ತೀವೋ ಅಂತ ನೋಡಿಕೊಂಡು ಅಲ್ಲಿ ಕನೆಕ್ಟ್ ಮಾಡೋದಕ್ಕೆ ಪಾಸಿಬಿಲಿಟೀಸ್ ಇದೆ ಅಂತ. And keeping our brain is healthy is extremely important. And one of the easiest ways to keep our brain
ಹೆಲ್ತಿ ಅಂದರೆ ಏನು, ಬ್ರೈನ್ ಹೆಲ್ತಿ ಟಿಪ್ಸ್ ಇದರಲ್ಲೇ ಕೊಟ್ಬಿಡ್ತೀನಿ. ಒಂದು ಮೇಜರ್ ಥಿಂಗ್ ಇಸ್ ಅವರ್ ಫಿಸಿಕಲ್ ಆಕ್ಟಿವಿಟಿ. Extremely important to maintain physical activity just so the brain is kept healthy. ಬ್ರೈನು ಕೂಡ ಅಷ್ಟೇ, ನಮ್ಮ ಮೆಂಟಲ್ ಹೆಲ್ತ್ ಕೂಡ ಈಸ್ ಡಿರೆಕ್ಟ್ಲಿ ಕಾರಿಲೇಟೆಡ್ ವಿತ್ ಫಿಸಿಕಲ್ ಹೆಲ್ತ್. ಹಾಗೆ ಸ್ಟಿಮ್ಯುಲೇಷನ್ ಅಂಡ್ ಇಂಟರಾಕ್ಷನ್ ಸೋಷಿಯಲಿ with our family, with our friends, extremely important to have that social connection. ಎಷ್ಟೊಂದ್ಸಲಿ ನಾವು ನೋಡ್ತೀವಿ, ಒಬ್ಬೊಬ್ಬರೇ ಸೀನಿಯರ್ ಸಿಟಿಸನ್ಸ್ ಆಗಲಿ ಅಥವಾ ಈವನ್ ಯಂಗ್ಸ್ಟರ್ಸ್ ದೀಸ್ ಡೇಸ್, ಇನ್ ದಿಸ್ ಡೇ ಆ್ಯಂಡ್ ಏಜ್, ನಾಟ್ ಜಸ್ಟ್ ಸೀನಿಯರ್ ಸಿಟಿಸನ್ಸ್, ಈವನ್ ಯಂಗ್ಸ್ಟರ್ಸ್, ಅವರು ಫ್ರೆಂಡ್ಸನ್ನು ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಎಷ್ಟೊಂದು ಸಲ ಕಾಲೇಜ್ಗೆ ಹೋಗೋದೇ ಇಲ್ಲ, ಎಷ್ಟು ಮಿನಿಮಮ್ ಅಟೆಂಡೆನ್ಸ್ ಬೇಕೋ ಅಷ್ಟು ಮಾಡಿ ಮನೆಯಲ್ಲೇ ಕೂತ್ಕೊಂಡು ಓದೋದಕ್ಕೆ. ಅಥವಾ their friend these days is this, right? The phone. ಹಂಗೆ ಆದಾಗ then our brain health ಕಡಿಮೆ ಆಗತ್ತೆ. ಸೊ ಸೋಷಿಯಲ್ ಇಂಟ್ರಾಕ್ಷನ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ವಿತ್ ಅವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆನ್ ಅ ರೆಗ್ಯುಲರ್ ಬೇಸಿಸ್, ನಾಟ್ ಒನ್ಸ್ ಇನ್ ಎ ವೈಲ್, but on a regular basis. So youngsters who are in hostels ಅಥವಾ ಮನೆಯಲ್ಲೇ ಟೀನೇಜರ್ಸ್ ಆರ್ ಇನ್ their 20s or 30s, ಇವಾಗ ಎಸ್ಪೆಷಲಿ ಮನೆಯಿಂದನೇ ಕೆಲಸ ಮಾಡ್ಬೋದು, ದೇ ಹಾರ್ಡ್ಲಿ ಹ್ಯಾವ್ ಕನೆಕ್ಷನ್. ಇಟ್ಸ್ extremely important to have that. And even for elderly people, it's extremely important to be socially active. Socially active ಅಂದ ತಕ್ಷಣ ಹೋಗಿ ಪಾರ್ಟಿಗೆ ಹೋಗೋದು ತಿಂಗಳಿಗೆ ಒಂದ್ಸಲಿ, ಐ ಡೋಂಟ್ ಮೀನ್ ದಟ್ ವೇ. ತಿಂಗಳಿಗೆ ಒಂದ್ಸಲಿ ಎಲ್ಲಾದರೂ ಪಾರ್ಟಿಗೆ ಹೋಗಿ ಗೆಟ್ ಟುಗೆದರ್ಗೆ ಹೋದರೆ ಅಷ್ಟು ಸಾಕಾಗಲ್ಲ. ಆನ್ ಎ ರೆಗ್ಯುಲರ್ ಬೇಸಿಸ್ social interaction for elderly people and for youngsters and everybody alike is extremely important. In Vandan Heli, there are many other things that can keep our brain healthy, but I will move on. Mattinnondu enu andre, to train ourselves to focus. Again, it's a big concern. ನಾನು ಯಾವುದೇ ದೇಶಕ್ಕೆ ಹೋದಾಗ್ಲೂ ಬೇರೆ ಬೇರೆ ಕಲ್ಚರ್ಸ್ ಅಲ್ಲಿ ಇಂಟರಾಕ್ಟ್ ಮಾಡಿದಾಗ ದಿಸ್ ಇಸ್ ಅವರ್ ಮೇನ್ ಕನ್ಸರ್ನ್, ಎಸ್ಪೆಷಲಿ ವಿತ್ ಯಂಗ್ಸ್ಟರ್ಸ್. ಎಷ್ಟೊಂದು ಜನ ಯಂಗ್ಸ್ಟರ್ಸ್ ದೇ ಕೆನಾಟ್ ಸಿಟ್ ಅಂಡ್ ವಾಚ್ ಟಿವಿ ಹಾಫ್ ಅವರ್ ಎಪಿಸೋಡ್, ಟಿವಿ ಎಪಿಸೋಡನ್ನು ಕೂತ್ಕೊಂಡು ನೋಡೋಕ್ ಆಗಲ್ಲ. ಎಷ್ಟೊಂದು ಜನ ಹೋಗಿ ಮೂವಿನ ಇಷ್ಟನೇ ಪಡೋದಿಲ್ಲ, 2 hours ಮೂವಿನ ನೋಡೋದಿಕ್ಕಾಗಲ್ಲ, ಬಿಕಾಸ್ ದೇ ಕ್ಯಾನಾಟ್ ಫೋಕಸ್ ಫಾರ್ ಎ ಲೆಂತ್ ಆಫ್ ಟೈಮ್. ಟು ಟ್ರೈನ್ ಅವರ್ ಸೆಲ್ಸ್ ಟು ಫೋಕಸ್ at least 20 minutes at a time is extremely important, and this is what keeps our brain healthy. So ನಮ್ಮ brain, it keeps growing with, especially with connections and whatnot, it keeps growing until age 25. ಅಲ್ಲಿವರೆಗೂ ಎಸ್ಪೆಷಲಿ ದಿಸ್ ಪಾರ್ಟ್ ಆಫ್ ದ ಬ್ರೈನ್, ಈ ನಮ್ಮ ಹಣೆ ಹಿಂದೆ ಇರೋದು ಪ್ರಿಫ್ರಾಂಟಲ್ ಕೋರ್ಟೆಕ್ಸ್ ಅಂತ ಹೇಳ್ತೀವಿ, ದಿಸ್ ಇಸ್ ವಾಟ್ ಟ್ರೂಲಿ ಮೇಕ್ಸ್ ಅಸ್ ಹ್ಯೂಮನ್. ಬೇರೆ ಆನಿಮಲ್ಸ್ಗೂ ನಮಗೂ ಡಿಫ್ರೆನ್ಸ್ ಇರೋದು ದಿಸ್ ಪಾರ್ಟ್ ಆಫ್ ದ ಬ್ರೈನ್, ಪ್ರಿಫ್ರಾಂಟಲ್ ಕೋರ್ಟೆಕ್ಸ್. ಅದು it keeps on developing, until the age of 25. This part of the brain, prefrontal cortex anta heluttalla, this is what is important for us to make decisions. ಸುಮ್ಮನೆ ಡಿಸಿಷನ್ ತಗೊಳ್ಳೋದಕ್ಕಲ್ಲ, ವಿವೇಚನಾ ಶಕ್ತಿ ಉಪಯೋಗಿಸಿ ನಾವು ಡಿಸಿಷನ್ ಮಾಡೋದಕ್ಕೆ ದಿಸ್ ಪಾರ್ಟ್ ಆಫ್ ದ ಬ್ರೈನ್, ಪ್ರಿಫ್ರಾಂಟಲ್ ಕಾರ್ಟೆಕ್ಸ್, ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅದು ಇಟ್ ಕೀಪ್ಸ್ ಡೆವಲಪಿಂಗ್ ಅಂಟಿಲ್ ಏಜ್ 25. ಅದಕ್ಕೆ ಚಿಕ್ಕವ್ರಿಗೆ ದೇ ವಾಂಟ್ ಟು ಟೇಕ್ ಡಿಸಿಷನ್ಸ್, ದೇ ವಾಂಟ್ ಟು ಮೇಕ್ ಡಿಸಿಷನ್ಸ್, ಬಟ್ ದ ಬ್ರೈನ್ ಈಸ್ ನಾಟ್ ವೆಲ್ ಡೆವಲಪ್ಡ್. ಹಾಗಂದ್ರೆ ಏನು, ನಾವು ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಇದು ಸರಿನಾ, ಇದು ಸರಿಯಾಗಿಲ್ವಾ, ಶಾರ್ಟ್ ಟರ್ಮಲ್ಲಿ ಯಾವುದು ಒಳ್ಳೆಯದು, ಯಾವುದು ಲಾಂಗ್ ಟರ್ಮಲ್ಲಿ ಒಳ್ಳೆಯದು ಅಂತ ನಾವು ಹಿಂಗೆ ಕಂಪೇರ್ ಮಾಡಿ ನಮ್ಮ ವಿವೇಕ ಉಪಯೋಗಿಸಿ ಡಿಸಿಷನ್ಸ್ ತಗೋತೀವಲ್ಲ, ಅದು
until age 25 it may be difficult because the brain is still forming. ಬಟ್ ಅದೇ ಅಂಟಿಲ್ ಏಜ್ 20 ಅಂಟಿಲ್ ಅಂತಲ್ಲ, ಚಿಕ್ಕವ್ರಿಗೆ, ಈವನ್ ಟೀನೇಜರ್ಸ್, ಯಂಗ್ಸ್ಟರ್ಸ್, ದೇ ಹ್ಯಾವ್ ಲಾಟ್ ಆಫ್ ವಿಲ್ ಪವರ್ ವೆನ್ ಕಂಪೇರ್ ಟು ಅಡಲ್ಟ್ಸ್. ನ್ಯಾಚುರಲ್ ಆಗಿ ಅವ್ರಿಗೆ ವಿಲ್ ಪವರ್ ಜಾಸ್ತಿ ಇರುತ್ತೆ ಯಂಗ್ಸ್ಟರ್ಸ್ಗೆ. ನಾವು ವಿ ಹ್ಯಾವ್ ಟು ವರ್ಕ್ ಆನ್ ಡೆವಲಪಿಂಗ್ ದ ವಿಲ್ ಪವರ್ ಈವನ್ ಆಫ್ಟರ್ ಓಲ್ಡ್ ಏಜ್, ಬಟ್ ಅವ್ರಿಗೆ ಅದು ನ್ಯಾಚುರಲ್ ಆಗಿ ಬರುತ್ತೆ. ವೆರಾಸ್ ದ ವಿವೇಚನಾ ಶಕ್ತಿ, ವಿವೇಕ, ಡಿಸರ್ನಿಂಗ್ ಪವರ್, ಡಿಸರ್ನಮೆಂಟ್ ಅಂತ ಏನು ಹೇಳ್ತೀವಲ್ಲ, ಅದು ವಯಸ್ಸಾದವ್ರಿಗೆ ಇರುತ್ತೆ. ಬಿಕಾಸ್ ಆಫ್ ದ ಲೈಫ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಆಫ್ ದಿ ಅಪ್ಸ್ ಅಂಡ್ ಡೌನ್ಸ್ ವಿ ಹ್ಯಾವ್ ಗಾನ್ ಥ್ರೂ ಲೈಫ್, ವಿ ನೋ much better way to make decisions when compared to youngsters below 25, especially teenagers. ಆಮೇಲೆ ಬ್ರೈನ್ಸ್ ಸ್ಟೋರೇಜ್ ಕೆಪಾಸಿಟಿ ಇಸ್ ಇಮ್ಮೆನ್ಸ್. ನಮ್ಗೆ ಅರ್ಥವೇ ಆಗಲ್ಲ ಅಷ್ಟು ಸ್ಟೋರೇಜ್ ಕೆಪಾಸಿಟಿ ನಮ್ಮಲ್ಲಿ ಇದೆ. ಇದು ನಮಗೆ ಗೊತ್ತಿಲ್ಲ. ಅವರ್ ಬ್ರೈನ್ ಈಸ್ ಆಲ್ವೇಸ್ 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 ಇನ್ ದಿ ಆನ್ ಪೊಸಿಷನ್. ಇಟ್ ಈಸ್ ನೆವರ್ ಟರ್ನ್ಡ್ ಆಫ್. ಈವನ್ ವೈಲ್ ವಿ ಆರ್ ಸ್ಲೀಪಿಂಗ್, ದ ಬ್ರೈನ್ ಈಸ್ ಆಕ್ಟಿವ್ ಆಲ್ ದ ಟೈಮ್. ಒಂದು ಸಣ್ಣ ಪೀಸ್ ಆಫ್ ಬ್ರೈನ್ ಟಿಶ್ಯೂ, ಏನು ಒಂದು ಸಣ್ಣ ಸ್ಯಾಂಡ್ ಪಾರ್ಟಿಕಲ್. ಸ್ಯಾಂಡ್ ಪಾರ್ಟಿಕಲ್ ಅಂದ್ರೆ ಎಷ್ಟು ಚಿಕ್ಕದು ಅಂತ ಗೊತ್ತು. ಗುಂಡು ಸೂಜಿ ಇರುತ್ತಲ್ಲ, ಅದಕ್ಕಿಂತನೂ ಚಿಕ್ಕದು ತಾನೆ. ಸ್ಯಾಂಡ್ ಪಾರ್ಟಿಕಲ್ ಸೈಜ್ ಅಷ್ಟು ಬ್ರೈನ್ ಟಿಶ್ಯೂ ತಗೊಂಡ್ರೆ ಓವರ್ 1 lakh ನ್ಯೂರಾನ್ಸ್ ಇರೋದಕ್ಕೆ ಸಾಧ್ಯ. ಅಂಡ್ ದೆನ್ ಸಿನಾಪ್ಸ್ ಅಂತಂದ್ರೆ ಆ 1 lakh ನ್ಯೂರಾನ್ಸ್ ಅಲ್ಲೇ ಅಷ್ಟು ಜಾಗದಲ್ಲೇ ದೇ ಕ್ಯಾನ್ ಕೀಪ್ ಕನೆಕ್ಟಿಂಗ್ ವಿತ್ ಈಚ್ ಅದರ್. ಆ ಕನೆಕ್ಷನ್ಗೆ ಸಿನಾಪ್ಸ್ ಅಂತ ಹೇಳೋದು. ಇಟ್ ಕ್ಯಾನ್ ಫಾರ್ಮ್ ಓವರ್ 1 billion ಸಿನಾಪ್ಸ್. ಆಗ್ಲೇ ಹೇಳ್ದಂಗೆ ಅವರ್ ಆವರೇಜ್ ಅಡಲ್ಟ್ ಬ್ರೈನ್ ವೇಸ್ ಲೆಸ್ ದೆನ್ 2 kilos. ಅಂಡ್ ಹಂಗಂದ್ರೆ ಎಷ್ಟು, ಇಟ್ಸ್ ಅ ಸ್ಮಾಲ್ ಪಾರ್ಟ್ ವೆನ್ ಕಂಪೇರ್ ಟು ದಿಸ್ ಬಿಗ್ ಬಾಡಿ ಆಫ್ ಅವರ್ಸ್ ಅಲ್ವಾ, 3 pounds. ಬಟ್ ಇಟ್ ಕನ್ಸ್ಯೂಮ್ಸ್ lot of energy. 25% of the energy that we take in is consumed by brain. ಅಂದ್ರೆ ಅಷ್ಟು ಆಕ್ಟಿವ್. ಎಸ್ಪೆಷಲಿ ನಾವು ಬ್ರೈನ್ ಅನ್ನು ಜಾಸ್ತಿ ಉಪಯೋಗಿಸ್ತಾ ಇದ್ದಾಗ ಎನರ್ಜಿ ತುಂಬ ಕನ್ಸ್ಯೂಮ್ ಆಗೋ ಸಾಧ್ಯತೆಗಳಿದೆ ಅಂತ ಅಂದ್ಬಿಟ್ಟು. ವಿತ್ ದಿಸ್ ಟ್ರಿವಿಯಾ ವಿ ವಿಲ್ ಮೂವ್ ಆನ್. ಈ ಹೆಂಗೆ ಇದನ್ನ ಬ್ರೈನ್ ಬಗ್ಗೆ ತಿಳಿಸ್ತೀನಿ ಅಂತಂದ್ರೆ, ಇಟ್ ವಿಲ್ ಬಿ ಲೈಕ್ ಎ ಯೂಸರ್ಸ್ ಮ್ಯಾನ್ಯಲ್. ನಾವೇನಾದ್ರೂ ಒಂದು ಸಾಮಾನು ತಗೊಂಡ್ರೆ ಅದ್ರ ಜೊತೆಗೆ ಬರುತ್ತಲ್ಲ ಒಂದು ಚಿಕ್ಕ ಮ್ಯಾನ್ಯಲ್, ಅದನ್ನು ಓದ್ಕೊಂಡು ಹೆಂಗಿದು ವರ್ಕ್ ಆಗೋದು ಅಂತ ಏನಿ ಗ್ಯಾಡ್ಜೆಟ್ ನೋಡ್ತೀವಲ್ಲ, ಅದೇ ಥರ ಆ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅಷ್ಟು ಸಿಂಪ್ಲಿಫೈ ಮಾಡ್ತಾ ಇರೋದು ನಿಮಗೆ. ಸೊ ದ್ಯಾಟ್ ಯಾತಕ್ಕೆ ಇಷ್ಟೊಂದು ಸಿಂಪ್ಲಿಫೈ ಮಾಡ್ತಾ ಇರೋದು ಅಂದರೆ, ನಾವು ಇದನ್ನು ಹೆಂಗೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ದೃಷ್ಟಿ ಇಟ್ಕೊಂಡು ನೀವು ಇದನ್ನು ಕೇಳಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಈ 3 ಅಂಶ ನಾವು ತಿಳ್ಕೊಳ್ಳೋದು ಬ್ರೈನ್ ಬಗ್ಗೆ. ಏನು, ಬ್ರೈನ್ ಹ್ಯಾಸ್ ಅನ್ಲಿಮಿಟೆಡ್ ಪೊಟೆನ್ಷಿಯಲ್. ಆಗಲೇ ಹೇಳಿದ್ದೀನಿ ಎಷ್ಟು, ವಿ ಹ್ಯಾವ್ ಓವರ್ 100 billion ನ್ಯೂರಾನ್ಸ್, ಅಥವಾ ಒಂದು ಓವರ್ ಮೆನಿ ಟ್ರಿಲಿಯನ್ಸ್ ಆಫ್ ಸಿನಾಪ್ಸಸ್ ಅಂತ. ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಹೆಂಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು? ನನಗಂತೂ ಇದನ್ನು ತಿಳಿಸೋದಕ್ಕಾಗಿಯೇ ಬಿಲಿಯನ್ನಲ್ಲಿ ಎಷ್ಟಿದೆ ಸೊನ್ನೆಗಳು ಅಂತ ಅಂದ್ಬಿಟ್ಟು ಕಲ್ತ್ಕೊಂಡೆ. ಆದರೂ ಇವಾಗ ನೆನಪಾಗಲ್ಲ ಎಷ್ಟು 25 ಸೊನ್ನೆಗಳು ಒಂದಾದ್ಮೇಲೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನೇ ಬೇರೆ ರೀತಿನಲ್ಲಿ ಅರ್ಥ ಮಾಡ್ಕೊಳ್ಳೋದು. ಆ ರೀತಿನಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನಿವತ್ತಿಂದ ಈ ಕ್ಷಣದಿಂದ ಒಂದೊಂದು ಬ್ರೈನ್ ಸೆಲ್ಲನ್ನು, ನರ್ವ್ ಅಂತ ನ್ಯೂರಾನ್ ಅಂತ ಹೇಳ್ತೀವಲ್ಲ, ನರ್ವ್ ಸೆಲ್, ನ್ಯೂರಾನ್ ಅಂತ ಹೇಳ್ತೀವಲ್ಲ, ಅದನ್ನು ನಾನು ಎಣಿಸಕ್ಕೆ ಶುರು ಮಾಡಿದ್ರೆ ನಾನು 5 ಎಣಿಸಕ್ಕೆ 5 ಸೆಕೆಂಡ್ ತಗೊಂತು ಅಂತ ಅನ್ಕೊಳ್ಳೋಣ. ಒಂದು ನಿಮಿಷದಲ್ಲಿ ನಾನು 60 ಎಣಿಸ್ತೀನಿ ಅಂತ ಅನ್ಕೊಳ್ಳೋಣ, ಅಸ್ಯೂಮ್ ಮಾಡೋಣ. ಹಂಗೆ ಆದಾಗ ನಮ್ಮಲ್ಲಿ ಅಡಲ್ಟ್ ಬ್ರೈನ್
ಸೆಲ್ಸ್ ಅನ್ನ, ಎಲ್ಲ ಬ್ರೈನ್ ಸೆಲ್ಸ್ ಅನ್ನು ಎಣಿಸೋದಕ್ಕೆ ಲಿಟ್ರಲಿ ಇಟ್ ವಿಲ್ ಟೇಕ್ ಓವರ್ 3000 ಇಯರ್ಸ್. ನೋಡಿ, ನಾನು ನ್ಯೂರೋ ಸೈಂಟಿಸ್ಟ್ ಆಗಿಲ್ಲದೆ ಹೋದ್ರೆ ಈ ಒಂದು ಫ್ಯಾಕ್ಟ್ ಅನ್ನ ನಂಬಕ್ ಸಾಧ್ಯವೇ ಇಲ್ಲ. ನಮ್ಮ ಈ ಒಂದು ಒಬ್ಬೊಬ್ರು ಜನ್ಮದಲ್ಲಿ ಅದನ್ನ ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಇದು ಗೊತ್ತಾದ ಮೇಲೂ ಕೂಡ ಹಂಗೆ ನೋಡಿ 3100 ಇಯರ್ಸ್ ತಗೊಳತ್ತೆ. ಹಂಗಾದ್ರೆ ಯಾತಕ್ಕೆ ಇಷ್ಟೊಂದಿದೆ ಅದು ಮುಖ್ಯ ನಮ್ಗೆ. ಬರೀ ಈ ಯಾಕೆ ಇಷ್ಟೊಂದು ನ್ಯೂರಾನ್ಸ್ ಇದೆ ಅನ್ನೋದಲ್ಲ, ಈ ನ್ಯೂರಾನ್ಸ್ ಅನ್ನ ಉಪಯೋಗಿಸ್ಕೊಂಡು ಆಗ್ಲೇ ಹೇಳಿದೆ ಟ್ರಿಲಿಯನ್ಸ್ ಆಫ್ ಸಿನಾಪ್ಸಸ್ ಅಂತ ಅಂದ್ಬಿಟ್ಟು ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯ ಅಂತ. ಇದು ಯಾತಕ್ಕೆ ಇಷ್ಟೊಂದು ನಮ್ಮಲ್ಲಿ ಪೊಟೆನ್ಷಿಯಲ್ ಇರೋದು, ಇದು ನಮಗೆ ಮುಖ್ಯ. ಈಗ ನಾನು ಇದನ್ನ ಉತ್ತರಿಸೋದಿಲ್ಲ ಯಾಕೆ ಅನ್ನೋದನ್ನ, ನೀವು ಇದನ್ನ ಯೋಚನೆ ಮಾಡಬೇಕು. ಯಾಕೆ ನಮ್ಮಲ್ಲಿ ಇಷ್ಟೊಂದು ಪೊಟೆನ್ಷಿಯಲ್ ಇದೆ? ಒಂದು ಚಿಕ್ಕ ಮಗುವಿಂದ ನಾವಿದನ್ನ ನಿನ್ನಲ್ಲಿ ಇಷ್ಟೊಂದು ಸಾಮರ್ಥ್ಯ ಇದೆ ಮಗು ಅಂತ ಮಗುನ ತಿಳಿಸಿ ಬೆಳೆಸಿದಾಗ ನೋಡಿ ಹೆಂಗೆ ಇರುತ್ತೆ ಅಂತ ಅಂದ್ಬಿಟ್ಟು, ನಮ್ಗಿದೇನು ಗೊತ್ತಿಲ್ಲದೆ ಇಷ್ಟೊಂದು ಬೆಳೆದು ಬಂದಿದ್ದೀವಿ. ಇನ್ನು ನೀವು ಮಕ್ಕಳನ್ನ ಮೊಮ್ಮಕ್ಕಳನ್ನ ಬೆಳೆಸುವಾಗ ಈ ಸಾಮರ್ಥ್ಯ ಇಷ್ಟೊಂದಿದೆ ನಿನ್ನಲ್ಲಿ, ಅದನ್ನ ಹೆಂಗೆ ಉಪಯೋಗಿಸ್ಕೊಳ್ಳೋದು, ಯಾವ್ದಕ್ಕೆ ಉಪಯೋಗಿಸ್ಕೊಳ್ಳೋಕ್ ಆಗಲ್ಲ. ಎಲ್ಲನೂ ಇವತ್ತೇನೆ ಅಲ್ಲ, ಈ ಸರಣಿನಲ್ಲಿ ದಿ ಸಿರೀಸ್ ಆಫ್ ಟಾಕ್ಸ್ ಇದನ್ನ ಒನ್ ಆಫ್ ದ ಥಿಂಗ್ಸ್ ದಟ್ ವಿ ಆರ್ ಗೋಣ ಬಿ ಫೋಕಸಿಂಗ್, ಹೌ ಡು ವಿ ಟ್ಯಾಪ್ ಇನ್ ಟು ದಿಸ್ ಪೊಟೆನ್ಷಿಯಲ್ ಆಫ್ ಅವರ್ಸ್ and why should we be tapping into this potential ಅಂತ ಅಂದ್ಬಿಟ್ಟು. Okay, so the second aspect of brain that we need to understand and know is brain is like a genie ಅಂದ್ರೆ ಮೆಜಿಷಿಯನ್. ಇಲ್ಲಿ ನಾನು ನೋಡ್ತಿದ್ದೀರಲ್ಲ ಅಲಾದ್ದೀನ್ ಲ್ಯಾಂಪ್ ಇಲ್ಲ ಇಟ್ಟಿರೋದು, ಅದಕ್ಕೆ ನಮ್ಮ ಬ್ರೈನ್ ಇಟ್ ಈಸ್ ವೇಟಿಂಗ್ ಫಾರ್ ಅಸ್ ಟು ಕಮ್ಯಾಂಡ್ ಸರ್ಟನ್ ಥಿಂಗ್ಸ್ ಫ್ರಮ್ ಇಟ್. ಏನು ನಾವು ಏನು ಕೇಳಿದ್ರು ನಮ್ಮ ಮೆದುಳು ನಮಗೆ ಮಾಡಿಕೊಡತ್ತೆ. ಬಟ್ ಏನು ಡಿಫ್ರೆನ್ಸ್ ಅಂತಂದ್ರೆ, ಇಲ್ಲಿ ಅಲಾದ್ದೀನ್ ಲ್ಯಾಂಪಲ್ಲಿ ಉಜ್ಜಿಬಿಟ್ರೆ ಒಬ್ಬ ಮಾಂತ್ರಿಕ ಬಂದು ಏನು ಬೇಕಾದರೂ ಕೊಡ್ತಾನಲ್ಲ, ಆ ಥರ ಅಲ್ಲ. ಅದು ಮೆಜಿಷಿಯನ್ ಥರ, ಜೀನಿ ಥರ ವರ್ಕ್ ಮಾಡೋದು. ನಾವೇನು ಕೇಳ್ತೀವೋ ಅದಕ್ಕೆ ತಕ್ಕಂತೆ ನಾವು ಅದೇ ಕೆಲಸ ಮಾಡಿದ್ರೆ, ಇಫ್ ವಿ ಫಾಲೋ ಇಟ್ ಅಪ್ ವಿತ್ ಅವರ್ ಆಕ್ಷನ್ಸ್, ನಮ್ಮ ಏನು ಕೇಳೋದು ಅಂದರೆ ಆಸೆಗಳು, ಡಿಸೈರ್ಸ್, ರೈಟ್? ಆ ಡಿಸೈರ್ನ ಇಫ್ ಯು ಫಾಲೋ ಇಟ್ ಅಪ್ ವಿತ್ ಆಕ್ಷನ್, ದೆನ್ ಅವರ್ ಬ್ರೈನ್ ವಿಲ್ ಬಿ ಏಬಲ್ ಟು ಹೆಲ್ಪ್ ಅಸ್ ಔಟ್, ಕ್ಯಾರಿ ದಟ್ ಆಕ್ಷನ್. ದಾಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಸೊ ಬ್ರೈನ್ ಈಸ್ ಅ ಜೀನಿ ಅಂದರೆ ಏನು ಹಂಗಂದ್ರೆ ಅರ್ಥ? ಸುಮ್ಮನೆ ನಾವು ಅದು ಮಕ್ಕಳಲ್ಲಿ ಆಗತ್ತೆ, ಏನು ಕೇಳಿದ್ರು ಮಕ್ಕಳು ತಂದೆ ತಾಯಿಗಳು ತಂದು ಕೊಟ್ಬಿಡ್ತಾರಲ್ಲ. ಇವಾಗ ಕ್ರಿಸ್ಮಸ್ ಟೈಮ್ ಬೇರೆ ಬರ್ತಾ ಇದೆ. ಸೊ ಇಲ್ಲಿ ಎಸ್ಪೆಷಲಿ ಅಮೆರಿಕದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಅವ್ರದ್ದು ವಿಶ್ ಲಿಸ್ಟ್ ಕೊಡ್ತಾರೆ, ಡಿಸೈರ್ಸ್ ಏನೇನು ಬೇಕು ಅಂತ ಅಂದ್ಬಿಟ್ಟು. ಅವಾಗ ಸ್ಯಾಂಟಾ ಕ್ಲಾಸ್ ತಂದು ಕೊಡ್ತಾರೆ ಅಂತ. ಯಾರು ಸ್ಯಾಂಟಾ ಕ್ಲಾಸ್? ತಂದೆ ತಾಯಿಗಳೇನೆ ತಾನೆ. ಹಾಗೆ ಆ ಥರ ಅಲ್ಲವ ಬ್ರೈನ್ ವರ್ಕ್ ಆಗೋದು. ನಾವೇನು ಕೇಳಿದ್ರು we have to follow it up with action. In other words, we can think of it this way: you need to convert your desire into a goal. ನಮ್ಮ ಆಸೆಗಳನ್ನ ಒಂದು ಗುರಿಯಾಗಿ ಕನ್ವರ್ಟ್ ಮಾಡಿದಾಗ, ಆ ಗುರಿಗೆ ನಾವು ಹೆಂಗೆ ಹೋಗ್ತಾ ಇರ್ತೀವಿ. ಅಕಸ್ಮಾತ್ ವರ್ಕ್ ಆಗಲ್ಲ, ದೆನ್ ಯು ಟೇಕ್ ಅ ಡಿಟೋರ್ and then you go further ತಾನೆ. ಹಾಗೇನೆ ನಾವು ಏನಾದರೂ ಒಂದು ಗುರಿ ಇಟ್ಕೊಂಡು ಒಂದು ಕೆಲಸ ಮಾಡುವಾಗ ಅದು ವರ್ಕ್ ಆಗದೆ ಹೋದರೆ ಮತ್ತಿನ್ನೇನು ಲಿಟ್ಲ್ ಬಿಟ್ ಆಫ್ ಸೈಡ್ ಟ್ರ್ಯಾಕ್, ಅದು ಹೋಗಿ ಮತ್ತೆ ವಾಪಸ್ ಬರ್ತೀವಲ್ಲ, ಅದೇ ಥರ ಅವಾಗ ಗುರಿ ಮುಟ್ಟೋದು ಮುಖ್ಯ. ಆ ರೀತಿನಲ್ಲಿ ಬ್ರೈನ್ ವರ್ಕ್ಸ್ ಲೈಕ್ ಎ ಮೆಜಿಷಿಯನ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಕನ್ವರ್ಟ್ ಯುವರ್ ಡಿಸೈರ್ಸ್ into goal. Aga, then the brain can work as a magician to carry out.
Third aspect, brain is the biggest pharmacy. It's a medical store, ಮೆಡಿಸಿನ್ ಸ್ಟೋರ್. ಅದು 24 hours ಓಪನ್ ಆಗಿರುತ್ತೆ ನಮ್ಮ ಬ್ರೈನ್. ನಮ್ಮ ಒಂದೊಂದು ಆಲೋಚನೆ ಬಂದಾಗ್ಲೂ, ಒಂದೊಂದು ಭಾವನೆ ಬಂದಾಗ್ಲೂ ಒಂದೊಂದು ಕೆಮಿಕಲ್ ರಿಲೀಸ್ ಆಗತ್ತೆ. ಸೋ ಮಚ್ ಸೋ ದಿಸ್ ಇಸ್ ಲೈಕ್ ಅ ಹ್ಯೂಜ್ ಕೆಮಿಕಲ್ ಫ್ಯಾಕ್ಟರಿ ಇಟ್ ಸೆಲ್ಫ್. ಫಾರ್ಮಸಿ ಅನ್ನೋದಕ್ಕಿಂತ ವಿ ಹ್ಯಾವ್ ಟು ಸಿ ಇಟ್ಸ್ ಅ ಕೆಮಿಕಲ್ ಫ್ಯಾಕ್ಟರಿ. ಯಾಕೆಂದರೆ ಕೆಲವು ಕೆಮಿಕಲ್ಸು ಒಳ್ಳೇದು ಮಾಡುತ್ತೆ, ಕೆಲವು ಕೆಮಿಕಲ್ಸು ಒಳ್ಳೇದು ಅಲ್ಲ. ಬಟ್ ಯಾಕೆ ಇದನ್ನು ಫಾರ್ಮಸಿ ಅಂತ ಹಾಕಿರೋದು ಅಂತಂದರೆ ವಿ ಕ್ಯಾನ್ ಮೇಕ್, ಅರ್ಥ ಮಾಡಿಕೊಂಡು ಇದನ್ನು, ತುಂಬ ಇಂಪಾರ್ಟೆಂಟ್ ಮೆಸೇಜ್, ಇದನ್ನು ನಾವು ಅರ್ಥ ಮಾಡಿಕೊಂಡು ಈ ಕೆಮಿಕಲ್ ಫ್ಯಾಕ್ಟರಿನ ಫಾರ್ಮಸಿ ಥರ ಉಪಯೋಗಿಸ್ಕೋಬಹುದು. ಇವತ್ತೇ ಇದನ್ನು ಹೆಂಗೆ ಅನ್ನೋದು ತಿಳಿಸೋಕ್ಕಾಗಲ್ಲ. ಇನ್ನು ಮುಂದಿನ ಸರಳಿನಲ್ಲಿ ಇದನ್ನು ಹೆಂಗೆ ಈ ಕೆಮಿಕಲ್ ಫ್ಯಾಕ್ಟರಿನ ಫಾರ್ಮಸಿ ಥರ ಹೆಂಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ನೋಡೋಣ ಅಂತೆ. ಇಷ್ಟು ಗೊತ್ತಾಯಿತು ಬ್ರೈನ್ ಬಗ್ಗೆ. ಈಗ ಬ್ರೈನನ್ನು ಹೆಂಗೆ ನಾವು ಅರ್ಥ ಮಾಡ್ಕೊಳ್ಳೋದು? ಈ ದೇಶದಲ್ಲಿ, ನಾಟ್ ಇನ್ ಇಂಡಿಯಾ ಇನ್ ದ ಮೆಡಿಕಲ್ ಸ್ಕೂಲ್, ಬಟ್ ಐ ನೋ ಇನ್ US, ಈ ಬ್ರೈನನ್ನು ಡಿಫ್ರೆಂಟ್ ಪಾರ್ಟ್ಸನ್ನು ಅರ್ಥ ಮಾಡ್ಕೊಳ್ಳೋದು ಇಟ್ ಈಸ್ ಕಾಲ್ಡ್ ನ್ಯೂರೋ ಅನಾಟಮಿ ಅಂತ. 1 whole ಸೆಮಿಸ್ಟರ್ ತಗೋತಾರೆ ಸ್ಟೂಡೆಂಟ್ಸು ನ್ಯೂರೋ ಅನಾಟಮಿನ ಓದಿ ತಿಳ್ಕೊಳ್ಳೋಕ್ಕೆ. ಯಾವ ಪಾರ್ಟು ಹೆಂಗಿದೆ, ಯಾವ ಥರ ಇದೆ ಅಂತ ನಮಗೇನು ಅಷ್ಟೇನು ಬೇಕಾಗಲ್ಲ. ವೆರಸ್ ಇನ್ ಇಂಡಿಯಾ ಮೆಡಿಕಲ್ ಸ್ಕೂಲ್ಸಲ್ಲಿ 1 whole ಸೆಮಿಸ್ಟರ್ ಇಲ್ಲ, ಅದು ಎಷ್ಟು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಎಷ್ಟೋ ಅಲ್ಲಿ ಆಳವಾಗಿ ಹೋಗೋದಿಲ್ಲ ಜನರಲ್ ಆಗಿ. ಆಮೇಲೆ ಅದೇ ಸ್ಪೆಷಲೈಸ್ ಫೀಲ್ಡಲ್ಲಾದರೆ ದೇ ವಿಲ್ ಸ್ಪೆಷಲೈಸ್. ಬಟ್ ಅಂದರೆ ಅಷ್ಟೊಂದು ಇದೇ ತಿಳ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇದ್ದೇನೆ ಹೊರತು ನಾಟ್ ಟು ಕಂಪೇರ್ ಮೆಡಿಕಲ್ ಸ್ಕೂಲ್ಸ್. ಎನಿವೆ, ನಮ್ಗೆ ಅದು ಯಾವುದೂ ಬೇಕಾಗಿಲ್ಲ. ನಮ್ಗೆ ಎಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೋ ಆ ಥರ ಈ ನಮ್ಮ ಮೆದುಳನ್ನು ಅರ್ಥ ಮಾಡ್ಕೊಳ್ಳೋಣ ಅಂತೆ. ಇನ್ಫ್ಯಾಕ್ಟ್ ಮಕ್ಕಳಿಗೆ ಹೇಳುವಾಗ ಐ ಯೂಸ್ ದ ಫಿಸ್ಟ್ ಮಾಡೆಲ್ ಆಫ್ ಬ್ರೈನ್ ಅಂತ ಅಂದ್ಬಿಟ್ಟು ಒಂದು ಫಿಸ್ಟ್ ಮಾಡೆಲಲ್ಲಿ ಬ್ರೈನನ್ನು ಅರ್ಥ ಮಾಡಿಸ್ತೀನಿ. ನಾವು ಫಿಸ್ಟ್ ಮಾಡೆಲ್ ಬೇಕಾದರೂ ತಗೋಬೋದು, ಅಥವಾ ಬೇರೆ 2 ಕೈನೂ ಉಪಯೋಗಿಸಿ ಅರ್ಥ ಮಾಡ್ಕೊಳ್ಳೋಣ. ಇದನ್ನು ಮಕ್ಕಳಿಗೆ ಅದನ್ನು ಇಡೋಣ ಫಿಸ್ಟ್ ಮಾಡೆಲ್ನ. ಇವಾಗ ಬ್ರೈನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ದು 2 ಕೈನೂ, ಒಂದನ್ನು ಫಿಸ್ಟ್ ಮಾಡೋದು ಮುಷ್ಟಿ, ಇನ್ನೊಂದು ಕೈನ ಇದರ ಮೇಲೆ ಇಡೋದು. ಆಗ ಇಲ್ಲಿ 2 ಪಾರ್ಟ್ ಆಯ್ತಲ್ಲ. ಇಷ್ಟು ನಾವು ಬ್ರೈನ್ ಅಂತ ತಿಳ್ಕೊಂಡ್ರೆ ಸಾಕಾಗತ್ತೆ. ಈ ಮುಷ್ಟಿ ಮಾಡಿದೀವಲ್ಲ, ಅದು ಒಳಗಡೆ ಇದೆ ನೋಡಿ, ಅದನ್ನು ಲೋವರ್ ಸೆಂಟರ್ ಅಂತ ತಿಳ್ಕೊಳ್ಬಹುದು. ವೆರಾಸ್ ಇನ್ನೊಂದು ಕೈ ಅದನ್ನು ಮುಚ್ಚತಲ್ಲ ಮೇಲ್ಗಡೆ, ದಟ್ ಈಸ್ ಕಾಲ್ಡ್ ದ ಹೈಯರ್ ಸೆಂಟರ್ ಅಂತ ಅಂದ್ಕೊಳ್ಳೋಣ. ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು. ಇಷ್ಟು ತಿಳುವಳಿಕೆಯಿಂದ ನಾನು ಈ ಸಿರೀಸಲ್ಲಿ ಮಾಡುವಾಗ ಐ ಕೀಪ್ ಯೂಸಿಂಗ್ ಲೋವರ್ ಸೆಂಟರ್, ಹೈಯರ್ ಸೆಂಟರ್. ನೋಡಿ, ಈ ಥರ ನೀವು ಯೋಚನೆ ಮಾಡಿದ್ರೆ ಲೋವರ್ ಸೆಂಟರ್ ತುಂಬ ಆ್ಯಕ್ಟಿವ್ ಆಗ್ತಾ ಇದೆ, ಹೈಯರ್ ಸೆಂಟರ್ನ ನೀವು ಉಪಯೋಗಿಸ್ಬೇಕು ಅಂತ ಕ್ವಿಕ್ಕಾಗಿ ಹೇಳ್ತೀನಿ. ಸೊ ಯು ಹ್ಯಾವ್ ಟು ಗೆಟ್ ಯೂಸ್ ಟು ದಿಸ್ ಟರ್ಮಿನಾಲಜಿ. ತುಂಬ ಸಿಂಪಲ್ ಟರ್ಮಿನಾಲಜಿ, ಇಟ್ಸ್ ನಾಟ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್. ಏನು ಕೋರ್ಟೆಕ್ಸು, ಸೆರಿಬ್ರಲ್ ಹೆಮಿಸ್ಫಿಯರ್ ಯಾವ ಥರದ್ದು ಬೇಕಾಗಿಲ್ಲ. ಲೋವರ್ ಸೆಂಟರ್, ಹೈಯರ್ ಸೆಂಟರ್ ಅಂತ ತಿಳ್ಕೊಂಡ್ರೆ ಸಾಕು. ಇಲ್ಲಿ ಏನು ಈ ಲೋವರ್ ಸೆಂಟರ್ ಅನ್ನೋದು, ಇಟ್ ವಿಲ್ ವರ್ಕ್ ದ ಸೇಮ್ ವೇ ಇನ್ ದ ರೆಸ್ಟ್ ಆಫ್ ದಿ ಆನಿಮಲ್ ಕಿಂಗ್ಡಮ್, ಎಸ್ಪೆಷಲಿ ಏನು ಮ್ಯಾಮಲ್ಸಲ್ಲಿ. ಆಮೇಲೆ ಮ್ಯಾಮಲ್ಸಲ್ಲೂ ಅಲ್ಲ, ಈ ಒಂದು ಲೋವರ್ ಸೆಂಟರಲ್ಲಿ ಒಂದು ಪಾರ್ಟ್ ಆಫ್ ದ ಬ್ರೈನ್ ಇದೆ, ದಟ್ ಈಸ್ ಕಾಲ್ಡ್ ರೆಪ್ಟಿಲಿಯನ್ ಬ್ರೈನ್ ಅಂತಾನೆ. ರೆಪ್ಟೈಲ್ಸ್ ಅಂದರೆ ಏನು? ಹಲ್ಲಿ, ಕ್ರಾಕೊಡೈಲ್, ಆಲಿಗೇಟರ್ಸ್, ಇದೆಲ್ಲ ಇದೆಯಲ್ಲ, ಈ ರೆಪ್ಟೈಲ್ಸ್ ಅಂತ ಹೇಳ್ತೀವಲ್ಲ. ಆ ರೆಪ್ಟೈಲ್ಸಲ್ಲಿ ಹೆಂಗೆ ಆ ಬ್ರೈನ್ ವರ್ಕ್ ಆಗುತ್ತೋ ಅದೇ ರೀತಿ 1 part ಆಫ್ ಅವರ್ ಬ್ರೈನ್ ಇನ್ ದ ಲೋವರ್ ಸೆಂಟರ್ ವರ್ಕ್ಸ್ ಎಕ್ಸಾಕ್ಟ್ಲಿ ಲೈಕ್ ದ ಸೇಮ್ ವೇ. ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಹ್ಯೂಮನ್ ಎವಲ್ಯೂಷನ್ ಆಗುವಾಗ ಈ ಲೋವರ್ ಸೆಂಟರ್ ಹೆಂಗೆ ಆ್ಯನಿಮಲ್ಸಲ್ಲಿ ವರ್ಕ್ ಆಗ್ತಾ ಇತ್ತೋ ಹಾಗೆ ವರ್ಕ್ ಆಗುತ್ತೆ, ಆ್ಯಂಡ್ ಈವನ್ ಬೆಟರ್ ದೆನ್ ದ್ಯಾಟ್. ಯಾಕೆ ಅಂತಂದರೆ, ನಾನು ಆಗಲೇ ಹೇಳಿದೆ, ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್, ಬಾಡಿ ಟೆಂಪ್ರೇಚರ್, ಇದೆಲ್ಲ ಕಂಟ್ರೋಲ್ ಮಾಡೋದು ಲೋವರ್ ಸೆಂಟರಿಂದ. ಆ್ಯನಿಮಲ್ಸಲ್ಲೂ ಹಾಗೆ
ಓನ್ಲಿ ಮ್ಯಾಮಲ್ಸ್ ಅಲ್ಲಿ ಈ ನಮ್ಮ ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಬಾಡಿ ಟೆಂಪ್ರೇಚರ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಅಂದರೆ ವಾರ್ಮ್ ಬ್ಲಡೆಡ್ ಆನಿಮಲ್ಸ್ ಅಂತ ಅನ್ಕೊಳ್ಳೋಣ. ಬೇರೆದೆಲ್ಲ ಬಾಡಿ ಟೆಂಪ್ರೇಚರ್ ಕೂಡ ಕಂಟ್ರೋಲ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಆನಿಮಲ್ಸ್ ಅಲ್ಲಿ. ಸೊ ದಿಸ್ ಲೋವರ್ ಸೆಂಟರ್ ಇಸ್ ಇವಾಲ್ವ್ಡ್ ಇನ್ ಸಚ್ ಅ ವೇ, our blood pressure, our blood sugar levels, body temperature, our heart rate, our breathing rate, ನಾವೇನು ಮಾಡಬೇಕಾಗಿಲ್ಲ. ಆಟೋ ಪೈಲಟ್ ಮೋಡಲ್ಲಿ ಎಲ್ಲ ರೆಗ್ಯುಲೇಟ್ ಆಗತ್ತೆ. ಸೊ ದ ಬ್ರೈನ್ ರೆಗ್ಯುಲೇಟ್ಸ್ ಆಲ್ ದೀಸ್ ಪ್ಯಾರಾಮೀಟರ್ಸ್: blood sugar, blood pressure, heart rate, breathing rate, body temperature, and our ಅಯಾನ್ಸ್ ಇನ್ ದ ಬ್ಲಡ್. ಏನು ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬರ್ತೀವಲ್ಲ, ಎಲ್ಲನೂ ಅದಾಗದೆ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ನಾವೇನೂ ಮಾಡಬೇಕಾಗಿಲ್ಲ. ಓನ್ಲಿ ಆಫ್ಟರ್ ಎ ಸರ್ಟನ್ ಏಜ್ ಏನಾದರೂ ಏಜ್ ರಿಲೇಟೆಡ್ ಅಥವಾ ಏನಾದರೂ ಕಾಯಿಲೆ ಇದ್ದರೆ ಏರುಪೇರಾಗತ್ತೆ ಹೊರತು, ಇಲ್ಲದೆ ಹೋದ್ರೆ ಅದಾಗದೆ ತಾನೇ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರತ್ತೆ. ಹಾಗಾದ್ರೆ ಇದು ಈ ಹೈಯರ್ ಸೆಂಟರ್ದು ಏನು? ಹೈಯರ್ ಸೆಂಟರ್ ಅನ್ನೋದು ಎಸ್ಪೆಷಲಿ ಮ್ಯಾಮಲ್ಸ್ ಅಲ್ಲಿ ಡೆವಲಪ್ ಆಗಿರೋದು. ಮ್ಯಾಮಲ್ಸ್ ಅಲ್ಲೂ ಅವರ್ ಕ್ಲೋಸೆಸ್ಟ್ ಕಸಿನ್ಸ್ ಇದೆಯಲ್ಲ, ಏಪ್ಸ್, ಮಂಕೀಸ್ ಆಗಲಿ, ಒರಾಂಗಟ್ಯಾಂಗ್ ಆಗಲಿ, ಗೊರಿಲ್ಲಾ ಆಗಲಿ, ಇವೆಲ್ಲನೂ ಇಟ್ ಈಸ್ ವೆಲ್ ಡೆವಲಪ್ಡ್. ಈ ನಮ್ಮ ಕ್ಲೋಸೆಸ್ಟ್ ಕಸಿನ್ಸ್ಗೂ ಕಂಪೇರ್ ಮಾಡಿದ್ರೆ ಹ್ಯೂಮನ್ಸ್ ಅಲ್ಲಿ ಇಟ್ ಈಸ್ ದಿ ಮೋಸ್ಟ್ ಡೆವಲಪ್ಡ್ part of the brain, that is the higher center. This higher center is what makes us human. ಈ ಹೈಯರ್ ಸೆಂಟರ್ ಉಪಯೋಗಿಸ್ಕೊಂಡು ನಾವು ಲೋವರ್ ಸೆಂಟರ್ನ ಕಂಟ್ರೋಲ್ ಮಾಡಿ ವಿ ನೀಡ್ ಟು ಬಿ ಮೋರ್ ಹ್ಯೂಮನ್. ಇಲ್ಲದೆ ಹೋದ್ರೆ ವಿ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಆರ್ ಆನ್ ದ ಇನ್ಸ್ಟಿಂಕ್ಟ್ ಮೋಡ್. ಏನು, ಹಶ್ವಾದಾಗ ತಿಂತೀವಿ, ನಿದ್ದೆ ಬಂದಾಗ ಮಲ್ಕೋತೀವಿ, ಇದೆಲ್ಲ ಇನ್ಸ್ಟಿಂಕ್ಟ್ ಮೋಡ್. ಆನಿಮಲ್ಸು ಹಿಂಗೆ ಮಾಡೋದು, ನಾವು ಹಿಂಗೆ ಮಾಡ್ತೀವಿ. ಆನಿಮಲ್ಸು ರಾ ಮೀಟ್ ತಿನ್ನತ್ತೆ, ನಾವು ಅದನ್ನು ಬೇಯಿಸ್ಕೊಂಡು ತರಕಾರಿನ ಹಾಗೆ ತಿನ್ನತ್ತೆ. ರಾ ತರಕಾರಿನ ಹಸುಗಳು, ನಾವು ಅದನ್ನು ಬೇಯಿಸ್ಕೊಂಡು ಅಥವಾ ರಾ ತಿಂದ್ರೂ ಅದಕ್ಕೆ ಅಲಂಕಾರ ಮಾಡಿ ಇನ್ನೊಂದು ರುಚಿಗೆ ಮಾಡಿ ಆ ಥರ ತಿಂತೀವಿ ಹೊರತು, ಈ ತಿನ್ನೋದು ಕೂಡ ಇಟ್ಸ್ ಅನ್ ಇನ್ಸ್ಟಿಂಕ್ಟ್. ಮಲ್ಕೊಳ್ಳೋದು, ನಿದ್ದೆ ಮಾಡೋದು ಇನ್ಸ್ಟಿಂಕ್ಟ್. ಮೋಸ್ಟ್ ಆಫ್ ದ ಟೈಮ್ is spent on our instinctive activities. ನಾವೇನು ಮಾಡಬೇಕಾಗಿಲ್ಲ, ಅದೆಲ್ಲ ಲೋವರ್ ಸೆಂಟ್ರಿಂದ ಆಗುವಂಥದ್ದು. ನಾವು ಆ ಇನ್ಸ್ಟಿಂಕ್ಟನ್ನು ಕಂಟ್ರೋಲ್ ಮಾಡೋದು ಹೇಗೆ? ನಿಂಗೆ ಹಶ್ವಾಗ್ತಾ ಇದೆ ಆದರೂ ಪರವಾಗಿಲ್ಲ, ಇನ್ನೊಂದಷ್ಟು ಇವತ್ತು ಉಪವಾಸ ಮಾಡ್ತೀನಿ, ಬಿಕಾಸ್ ದೇ ಹ್ಯಾವ್ ಟೋಲ್ಡ್ ಮೀ ಇಟ್ ಈಸ್ ಗುಡ್ ಫಾರ್ ಮೈ ಹೆಲ್ತ್. 12 hour ಅಥವಾ 8 hour ಏನು ನಾನು ತಿನ್ನೋದಿಲ್ಲ, which is called intermittent fasting. This is one of the ways we can keep our brain healthy, through intermittent fasting. ಇದಕ್ಕೆ ಈ ಸಂಶೋಧನೆಗೆ ಒಬ್ರು ಜಾಪನೀಸ್ ಸೈಂಟಿಸ್ಟ್ಗೆ ನೊಬೆಲ್ ಪ್ರೈಸೇ ಬಂದಿದೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಕ್ಚುಲಿ ಹೆಲ್ಪ್ಸ್ ಇನ್ ಬ್ರೈನ್ ಹೆಲ್ತ್ ಅಂತ ಅಂದ್ಬಿಟ್ಟು. ಇದನ್ನ ಹೆಂಗ ಅವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದು, ಕಂಟ್ರೋಲ್ ಮಾಡೋದು ಹಂಗಾರ ಇನ್ಸ್ಟಿಂಕ್ಟ್? that is through the higher center. ನಾವು ಇನ್ಸ್ಟಿಂಕ್ಟ್ಸ್ ಅನ್ನ ಕಂಟ್ರೋಲ್ ಮಾಡೋದು ಹೈಯರ್ ಸೆಂಟರ್. ಬರೀ ಇಲ್ಲದೆ ಹೋದ್ರೆ ಜಸ್ಟ್ ಲೈಕ್ ಹೆಂಗೆ ಆನಿಮಲ್ಸ್ ಲಿವ್ ಆನ್ ಇನ್ಸ್ಟಿಂಕ್ಟ್, ಬಟ್ ಅ ಲಿಟಲ್ ಬಿಟ್ ಹೈಯರ್ ಲೆವೆಲ್ ಇನ್ಸ್ಟಿಂಕ್ಟ್ ಅನ್ನೇ ನಾವು ನೋಡೋದಿಕ್ಕೆ ಚೆನ್ನಾಗಿರೋದು ಫುಡ್ಡು, ಅಥವಾ ರುಚಿಯಾಗಿ ಮಾಡಿಕೊಂಡು, ಅಥವಾ ಒಳ್ಳೆ ಬೆಡ್ಡಲ್ಲಿ ಬೆಚ್ಚಗೆ ಮಲ್ಕೊಂಡು, ಅಥವಾ ಫ್ಯಾನ್ ಹಾಕ್ಕೊಂಡು ಎ ಸಿ ಹಾಕ್ಕೊಂಡು ಮಾಡ್ತೀವಿ ಹೊರತು, ಆಲ್ ಆಫ್ ದೀಸ್ ಆರ್ ಇನ್ಸ್ಟಿಂಕ್ಟ್ ಆಕ್ಟಿವಿಟೀಸ್. ವಿ ಹ್ಯಾವ್ ನಾಟ್ ಥಾಟ್ ಅಬೌಟ್ ಇಟ್. ಎಲ್ಲರೂ without any exception, we live on an instinct mode, autopilot mode. But the higher center, which is part of the lower center, ಇಷ್ಟು ಹೇಳಿದ್ದನ್ನು ಹೈಯರ್ ಸೆಂಟರ್ ಉಪಯೋಗಿಸ್ಕೊಂಡು ನಮ್ಮ ಇನ್ಸ್ಟಿಂಕ್ಟ್ ಅನ್ನ ಗೆಲ್ಲಬಹುದು. ಬರೀ ಇನ್ಸ್ಟಿಂಕ್ಟ್ ಗೆಲ್ಲೋದಲ್ಲ, ನಮ್ಮನ್ನ ಹ್ಯೂಮನ್ಸ್ ಆಗಿ ಮಾಡೋದು ಈ ಹೈಯರ್ ಸೆಂಟರ್. ಹಂಗಂದ್ರೆ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಅಂತೆ. ಓನ್ಲಿ ವೆನ್ ವಿ ಗೋ ಲಿಟಲ್ ಬಿಟ್ ಮೋರ್ ಇನ್ ಟು ಡೀಟೇಲ್ ಅಬೌಟ್ ದಿಸ್, ವಿ ವಿಲ್ ಡೂ ದಟ್.
ಓಕೆ, ವಿ ಸ್ಟಿಲ್ ಹ್ಯಾವ್ ಲಿಟಲ್ ಬಿಟ್ ಆಫ್ ಟೈಮ್. ನಾನು ಏನು ಮಾಡ್ತೀನಿ ಅಂತಂದರೆ, ಈ ಒಂದೊಂದ್ರದನ್ನು ಐ ಕ್ವಿಕ್ಲಿ ಗೋ ಥ್ರೂ, ಬಿಕಾಸ್ ಇದನ್ನು ಐ ವಿಲ್ ಕೀಪ್ ರಿಪೀಟಿಂಗ್ ಇನ್ ಥ್ರೂ ಔಟ್ ದ ಸೀರೀಸ್. ಇವತ್ತು ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಹೋಗೋಣ ಅಂತೆ. ಹಾಗಾದರೆ ಈ ಹೈಯರ್ ಸೆಂಟರ್ ಫಂಕ್ಷನ್ಸ್ ಏನು, ಈ ಲೋವರ್ ಸೆಂಟರ್ ಫಂಕ್ಷನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಯಾವುದನ್ನು ನಾವು ಜಾಸ್ತಿ ಆಕ್ಟಿವ್ ಆಗಿ ಇಟ್ಕೋಬೇಕು, ಯಾವುದನ್ನು ಲೆಸ್ ಆಕ್ಟಿವ್ ಆಗಿ ಇಟ್ಕೋಬೇಕು ಅನ್ನೋದನ್ನು ತಿಳ್ಕೊಬಹುದು. ಫಸ್ಟು ಇಲ್ಲಿ ಮೈಂಡ್ ಅಂತನೂ ಇದೆ. ಯು ಕ್ಯಾನ್ ಲೀವ್ ಔಟ್ ದ ಮೈಂಡ್, ಓನ್ಲಿ ಫೋಕಸ್ ಆನ್ ದ ಬ್ರೈನ್. ಇವತ್ತು ಬ್ರೈನ್ ಅನ್ನು ಫೋಕಸ್ ಮಾಡ್ತಾ ಇರೋದ್ರಿಂದ ಮೈಂಡಿಗೆ ಬಂದಾಗ ಮತ್ತೆ ಇಲ್ಲಿಗೆ ಬರೋಣ ಆಮೇಲೆ. ಸೊ ಹೈಯರ್ ಸೆಂಟರ್ ಆಫ್ ದ ಬ್ರೈನ್ ಏನು, ಯಾತಕ್ಕಿದು ಫಂಕ್ಷನ್ಸ್ ಏನು? ಲಾಂಗ್ ಅಟೆನ್ಷನ್ ಸ್ಪ್ಯಾನ್, ಅಂದರೆ ಫೋಕಸ್ ಮಾಡೋದಕ್ಕೆ ಸಾಧ್ಯ. ವಿ ಹ್ಯಾವ್ ದ ಕೇಪಬಿಲಿಟಿ ಟು ಫೋಕಸ್ ಫಾರ್ ಅವರ್ಸ್ ಟುಗೆದರ್. ಅದನ್ನು ನಾವು ಬೆಳೆಸ್ಕೋಬೇಕು. ದೆನ್ ವಿ ವಿಲ್ ಬಿ ಯೂಸಿಂಗ್ ಅವರ್ ಹೈಯರ್ ಸೆಂಟರ್ ದಟ್ ಮೇಕ್ಸ್ ಅಸ್ ಹ್ಯೂಮನ್. ಯಾಕೆಂದ್ರೆ ಇವಾಗಂತೂ ಇದು ತುಂಬ ಕಡಿಮೆ ಆಗ್ತಾ ಇದೆ, ಯಂಗ್ಸ್ಟರ್ಸ್ ಆಗಲಿ ದೊಡ್ಡವರಲ್ಲಾಗಲಿ, ಎಸ್ಪೆಷಲಿ ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ. 3 minutesಗೆ ಜಾಸ್ತಿ ಆಗಲ್ಲ, 5 minutes 6 minutes ಅಟ್ ದ ಮೋಸ್ಟ್ ಅಂತ ರಿಸರ್ಚ್ ಮಾಡಿ ಹೇಳಿದ್ದಾರೆ. ಸೊ ಬೆಳೆಸ್ಕೊಳ್ಳೋದು, ಲಾಂಗ್ ಅಟೆನ್ಷನ್ ಸ್ಪ್ಯಾನ್ ಅನ್ನು ಬೆಳೆಸ್ಕೊಂಡಾಗ ನಮ್ಮ ಹೈಯರ್ ಸೆಂಟರನ್ನು ಆಫ್ ದ ಬ್ರೈನನ್ನು ನಾವು ಜಾಸ್ತಿ ಉಪಯೋಗಿಸ್ತೀವಿ. ಪರ್ಸಿವೆರೆನ್ಸ್, ಏನೋ ಒಂದು ಮಾಡ್ತೀವಿ, ಅದು ಸರಿಯಾಗಿ ಬರೋದಿಲ್ಲ, ವಿ ಫೇಲ್ ಎಟ್ ಸಮಥಿಂಗ್, ಬಟ್ ಟು ಕೀಪ್ ಎಟ್ ಇಟ್ ಅಂಟಿಲ್ ವಿ ಅಚೀವ್ ದ್ಯಾಟ್. ಅದಕ್ಕೇನೆ ಇಲ್ಲಿ ನೆನಪಾಗತ್ತೆ ನೋಡಿ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ನಿ ಬೋಧತ, ರೈಸ್ ಅವೇಕ್ ಅಂಡ್ ಮಾರ್ಚ್ ಅಂಟಿಲ್ ದ ಗೋಲ್ ಇಸ್ ರೀಚ್ಡ್ ಅಂತ ಅಂದ್ಬಿಟ್ಟು, ನಮ್ಮ ಗುರಿ ತಲುಪೋ ತನಕ ಮುಂದೆ ಹೋಗ್ತಾ ಇರು ಅಂತ ಅಂದ್ಬಿಟ್ಟು. ನಾನು ಏನೇನು ಹೇಳ್ತಾ ಇದ್ದೀನೋ ಎಲ್ಲಾನು ನಮ್ಮ ಸ್ಕ್ರಿಪ್ಚರ್ಸಲ್ಲಿ ಇದೆ, ಬಟ್ ಐ ಆಮ್ ಓನ್ಲಿ ಪುಟಿಂಗ್ ಇಟ್ ಫ್ರಮ್ ಎ ಸೈಂಟಿಫಿಕ್ ಪರ್ಸ್ಪೆಕ್ಟಿವ್. ಯಾವಾಗ ಬೇಕೇ ಬೇಕೋ ಅವಾಗ ನಾನು ಐ ವಿಲ್ ಟ್ರೈ ಆ್ಯಂಡ್ ಕನೆಕ್ಟ್ ಬೋತ್ ಸೈನ್ಸ್ ಆ್ಯಂಡ್ ಸ್ಕ್ರಿಪ್ಚರಲ್ ನಾಲೆಡ್ಜ್. ಈ ಪರ್ಸಿವರೆನ್ಸ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಒಂದು ಸಣ್ಣದೇ ತಗೊಳ್ಳಿ, ಒಂದು ಹೊಸ ಅಡುಗೆ ಮಾಡುವಾಗ ಯಾವುದೋ ಒಂದು ಏನು ಹೊಸದು ಕಲಿತೀವಿ, ಹೊಸ ಅಡುಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮೇ ಸರಿಯಾಗಿ ಬರದೇ ಇರಬಹುದು, ಅದನ್ನು ವಿ ಕೀಪ್ ಡೂಯಿಂಗ್ ಇಟ್ ಅಂಟಿಲ್ ವಿ ಪರ್ಫೆಕ್ಟ್ ದಟ್ ಟೆಕ್ನಿಕ್ ಅಲ್ಲ. ಅದೇ ಥರ ದಟ್ ಈಸ್ ಪರ್ಸಿವರೆನ್ಸ್. ಪ್ರೋಆಕ್ಟಿವ್ನೆಸ್, ನಾವು ಏನು ಮಾಡಬೇಕು, ಅವ್ರು ಏನಾದರೂ ಹೇಳೋಕ್ಕಿಂತ ಮುಂಚೆ ನಾವು ಮಾಡೋದು, ಬಿಕಮಿಂಗ್ ಪ್ರೋಆಕ್ಟಿವ್. ಏಕೆಂದರೆ ಇದು ಎಸ್ಪೆಷಲಿ ಇದರ ವರ್ಕಲ್ಲಿ ಗೊತ್ತಾಗತ್ತೆ. ತುಂಬ ಸಲ ಅವ್ರು ಹೇಳಿ ಆಮೇಲೆ ಮಾಡೋಣ, ಅಥವಾ ಮನೆಯಲ್ಲಿ ಏನಾದರೂ ಹೆಲ್ಪ್ ಮಾಡೋದಕ್ಕೆ ಮಕ್ಕಳು ಅಷ್ಟೇ, ಅಮ್ಮ ಅಥವಾ ಅಪ್ಪ ಹೇಳೋ ತನಕ ಮಾಡಲ್ಲ. ನಾವು ಅದನ್ನು ಯಾತಕ್ಕೆ ಪ್ರೋಆಕ್ಟಿವ್ನೆಸ್ ಅನ್ನೋದು ಇಂಪಾರ್ಟೆಂಟ್ ಅಂದರೆ ಬರೀ ಕೆಲಸ ಮಾಡೋದಕ್ಕಲ್ಲ, ದೆನ್ ವಿ ಥಿಂಕ್ ಅಬೌಟ್ ಇಟ್, ವಾಟ್ ಈಸ್ ನೀಡೆಡ್ ಅಂತ. ಅದನ್ನು ಮುಂದೆ ಮುಂದೆ ಬಂದಾಗ, ಟೂಲ್ಸಲ್ಲಿ ಬಂದಾಗನೂ ಅದನ್ನು ತಿಳಿಸ್ತೀನಿ ಹೆಂಗೆ. ದಿಸ್ ಇಸ್ ವಾಟ್ ಲೀಡ್ಸ್ ಟು ಮೆಟಾಕಾಗ್ನಿಷನ್, ಅಂದರೆ ನಮ್ಮ ಆಲೋಚನೆಗಳ ಬಗ್ಗೆ ಯೋಚನೆ ಮಾಡೋದು, ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂಚೆನೆ ಅದನ್ನು ಮಾಡೋದು, ಹೇಳೋದಕ್ಕಿಂತ ಮುಂಚೆನೆ. ದಟ್ ಈಸ್ ವಾಟ್ ಬ್ರಿಂಗ್ಸ್ ಅಸ್ ಜಾಯ್. ಇದನ್ನು ನಾವು ತುಂಬ ಸಲ ವಿ ಹ್ಯಾವ್ ಟು ವರ್ಕ್ ಸ್ಮಾರ್ಟ್ ಅಂತ ಅಂದ್ಕೊಂಡು ವಿ ಆರ್ ನಾಟ್ ಆಸ್ ಪ್ರೋಆಕ್ಟಿವ್ ಆಸ್ ವಿ ಶುಡ್ ಬಿ. ಹೇಳಿ ಕೇಳಿ ಆಮೇಲೆ ಮಾಡೋಣ ಅಂತ. Anyway, the next is planning, action and making decisions. Again, metacognition ಅನ್ನಲ್ಲ ಅದರಲ್ಲೇ ಬರುತ್ತೆ. ಪ್ಲಾನಿಂಗ್, ಏನು ಮಾಡಬೇಕು ಅಂತ ಮುಂಚೆ ನಾವಿವಾಗ ನಾಳೆ ಹಬ್ಬ ಆದರೆ ಅವಾಗ ಏನೇನು ಬೇಕು ಅಂತ ಅಂದ್ಬಿಟ್ಟು ಮುಂಚೆನೇ ಪ್ಲ್ಯಾನ್ ಮಾಡಿ ತಂದಿಟ್ಕೋತೀವಲ್ಲ, ಬಿಫೋರ್ ಹ್ಯಾಂಡ್ ಪ್ಲಾನಿಂಗ್. ಆ್ಯಂಡ್ ಟೇಕಿಂಗ್ ಆ್ಯಕ್ಷನ್ಸ್ ಆ್ಯಂಡ್ ಮೇಕಿಂಗ್ ಡಿಸಿಷನ್ಸ್, ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್. ಯಾವುದು ಸರಿ ಯಾವುದು ತಪ್ಪು, ಇದನ್ನು ಹಿಂಗೆ ಹೇಳಿದ್ರಲ್ಲ ಇದು ಕರೆಕ್ಟಾ, ಅದಕ್ಕೇ ಈವನ್ ಬುದ್ಧ, ವಿವೇಕಾನಂದ ಎಲ್ಲರೂ ಹೇಳಿರೋದು, ನಾವು ಹೇಳಿದ್ವಿ ಅಂತ ನೀವು ಒಪ್ಕೊಳಕ್ಕೆ ಹೋಗಬೇಡಿ, ಕ್ವೆಶ್ಚನ್ ಎವ್ರಿಥಿಂಗ್ ವಾಟ್ ವಿ ಸೇ, ದೆನ್ ಯು ಅಗ್ರಿ.
ಆಗ ಬೆಟರ್ ಅಂತ. ಹಾಗೇನೆ ಇಲ್ಲೂ ಅಷ್ಟೇ, ನಾನು ಏನು ಹೇಳಿದ್ರು ನಾನು ಅದಕ್ಕೆ ಹೇಳಿದ್ದು ನಿಮಗೆ ಡೌಟ್ ಇದ್ರೆ ಕೇಳಿ ಅಂತ. ದಿಸ್ ಇಸ್ ಸೈನ್ಸ್, ನಂದು ಏನು ಹೇಳ್ತಾ ಇಲ್ಲ. ಇದನ್ನು ನಮಗೆ ಅರ್ಥ ಆಗಿರೋದನ್ನು ಸೈನ್ಸಲ್ಲಿ ಏನು ತಿಳಿಸ್ತಾ ಇದ್ದೀವೋ ಅದನ್ನು ಸಿಂಪಲ್ ಆಗಿ ತಿಳಿಸ್ತಾ ಇರೋದು. ಸೊ ಯು ನೀಡ್ ಟು ಕ್ವೆಶ್ಚನ್ ಆಲ್ ಆಫ್ ದಿಸ್ ಇನ್ ಅ ಕ್ರಿಟಿಕಲ್ ವೇ. ಇವತ್ತೊಂದಕ್ಕೆ ಅಲ್ಲ, ಈ ಹೋಲ್ ಸೀರೀಸ್ ಅಲ್ಲಿ ದ ಮೋರ್ ಯು ಕ್ವೆಶ್ಚನ್, ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ದಟ್ ಐ ಮೈಟ್ ಸೇ, ನಿಮ್ಗಿದು ನೀವು ಹಿಂಗೆ ಅನ್ಕೊಂಡಿರೋದಿಲ್ಲ, ತುಂಬ ಬೇರೆ ಥರನೇ ಆಗುತ್ತೆ. ನಾನು ಹಂಗೆ ಅನ್ಕೊಂಡಿರ್ಲಿಲ್ವಲ್ಲ, ಇದು ಹೆಂಗೆ ನೀವೇನೋ ಬೇರೆ ಥರ ಹೇಳ್ತಾ ಇದ್ದೀರಿ ಅನ್ನೋದು ತುಂಬ ಬರುತ್ತೆ. ಆಗ ಥಿಂಕ್ ಅಬೌಟ್ ಇಟ್. ಇನ್ನೂ ನಿಮ್ಗೆ ಅದು ಕನ್ವಿನ್ಸ್ ಆಗದೆ ಹೋದರೆ ಕ್ವೆಶ್ಚನ್ ಮೀ. ಆಗ್ಲೇ ಯು ಕ್ಯಾನ್ ಗೆಟ್ ದ ಮೋಸ್ಟ್ ಔಟ್ ಆಫ್ ದಿಸ್. And we have the ability to express our emotions. ನನಗೆ ಕೋಪ ಬರ್ತಾ ಇದೆ, ನನಗೆ ದುಃಖ ಆಗ್ತಾ ಇದೆ, ನನಗೀಗ ತುಂಬ ಸಂತೋಷ ಆಗ್ತಾ ಇದೆ, ನನಗೀಗ ತೃಪ್ತಿ ಆಯಿತು. We as humans have the ability, whether you're an introvert or an extrovert, it doesn't matter. To be human is to express our emotions with others. It's extremely important. And especially introverts, they don't do this as much. It's important to express our emotions, especially whether it is at work or at home, especially with our loved ones. ಎವ್ರಿ ಡೇ ಅದೇನು ಹಂಗೆ ಹೇಳ್ತಾ ಇರಬೇಕಾ ಅಂತ ಅಂದ್ಬಿಟ್ಟು ಇದನ್ನು ಬರ್ತಾ ಬರ್ತಾ ಅದು ಹೇಳ್ತಾ ಇದ್ದೀನಲ್ಲ, ಇದು ಒಂದು ದಿನದ್ದು ಟಾಕ್ ಅಲ್ಲಲ್ಲ. ಆಸ್ ಸೀರಿಯಸ್ ಆಸ್ ವಿ ಟೇಕ್, I will make sure how these higher center functions are so important for us as to be humans ಅನ್ನೋದನ್ನು. And ನಮ್ಗೆ ಎಷ್ಟೊಂದು ಜೀವನದ ಅನುಭವಗಳಾಗತ್ತೆ, ಅದರಲ್ಲಿ ಎಷ್ಟೊಂದು ಸರಿಯಾಗೂ ಮಾಡಿರ್ತೀವಿ, ತಪ್ಪುಗಳೂ ಆಗತ್ತೆ ಡಿಸಿಷನ್ಸಲ್ಲಿ. ಆ ಒಂದೊಂದು ಅನುಭವದನ್ನು ಅಥವಾ ಮಿಸ್ಟೇಕ್ ಆಗಿದ್ರೂ ಅದರಿಂದ ನಾವು ಕಲಿತೀವಲ್ಲ, ದಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಮಿಸ್ಟೇಕ್ ಆಯಿತು ಅಂತ ಬೇಜಾರು ಪಟ್ಕೊಳ್ಳೋದಲ್ಲ, ಅದರಿಂದ ಕಲಿತಾಗ ನಾವು we are exercising our human capacity of our higher brain to learn from our mistakes and our experience also, life experience ಇಂದ. ಅದೇ ಈ ಹೈಯರ್ ಸೆಂಟರ್ ಕಡಿಮೆ ಕೆಲಸ ಮಾಡಿದಾಗ, ಇಫ್ ಇಟ್ ಈಸ್ ಲೆಸ್ ಆಕ್ಟಿವ್, ಏನಾಗುತ್ತೆ ಅಂತ ನೋಡೋಣ. ಇಟ್ ಹ್ಯಾಸ್ ಶಾರ್ಟ್ ಅಟೆನ್ಷನ್ ಸ್ಪ್ಯಾನ್, ಅಲ್ಲಿ ಲಾಂಗ್ ಅಟೆನ್ಷನ್ ಸ್ಪ್ಯಾನ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾಗ, ಈಗ ಹೈಯರ್ ಸೆಂಟರ್ ಇಫ್ ಇಟ್ ಈಸ್ ಲೆಸ್ ಆಕ್ಟಿವ್, ಅಷ್ಟೊಂದು ಫೋಕಸ್ ಮಾಡೋಕ್ಕಾಗಲ್ಲ. ವಿ ಫೀಲ್ ಲೇಸಿ, ವಿ ಫೀಲ್ ಲಿಸ್ಲೆಸ್. ಆಮೇಲೆ ಮುಂದೂಡುವಿಕೆ, ಪ್ರೊಕ್ರಾಸ್ಟಿನೇಟ್ ಮಾಡ್ತೀವಿ, ನಾಳೆ ಮಾಡೋಣ, ಆಮೇಲೆ ಮಾಡೋಣ. ಪುವರ್ ಟೈಮ್ ಮ್ಯಾನೇಜ್ಮೆಂಟ್, ಕ್ರಾನಿಕ್ ಲೇಟ್ನೆಸ್, ಇದೆಲ್ಲರಿಗೂ ಇದೆ. ಈ ನಾನೇನು ಹೇಳ್ತಾ ಇದ್ದೀನೋ ಇದನ್ನು ನಾವೆಲ್ಲರೂ ಮಾಡಿದ್ದೀವಿ, ಮುಂದೆನೂ ಮಾಡ್ತೀವಿ. ಈಗ ಅರ್ಥ ಮಾಡಿಕೊಂಡು ನಾನು ತುಂಬ ಮುಂದೂಡ್ತಾ ಇದ್ದರೆ ನಂಗೆ, ಯಾಕೆಂದರೆ ದೆರ್ ವಿಲ್ ಬಿ ಅ ರೀಸನ್. ಮಾಡೋದು, ಕ್ಲೀನ್ ಮಾಡೋದು, ಕ್ಲಾಸೆಟ್ ಕ್ಲೀನ್ ಮಾಡೋದು ಇಷ್ಟ ಇಲ್ಲ, ಅಥವಾ ಇನ್ನೊಂದೇನೋ ಒಂದು ಮಾಡೋದು ಇಷ್ಟ ಇಲ್ಲ, ಅದಕ್ಕೆ ಮುಂದಕ್ಕೆ ಹಾಕ್ತಾ ಇರ್ತೀವಿ. ಅದು ಮುಂದಕ್ಕೆ ಹಾಕಿದಾಗ ಅವಾಗ ನೀವು ಯೋಚನೆ ಮಾಡಬೇಕು, ನಂದು ಇವಾಗ ಹೈಯರ್ ಸೆಂಟರ್ ಲೆಸ್ ಆಕ್ಟಿವ್ ಫಾರ್ ದಟ್ ಪರ್ಟಿಕ್ಯುಲರ್ ವರ್ಕ್. ನಾನು ಏನಾದರೂ ಐ ಹ್ಯಾವ್ ಟು ಮೇಕಪ್ ಮೈ ಮೈಂಡ್, ಯೂಸ್ ಮೈ ವಿಲ್ ಪವರ್, ಯೂಸ್ ಮೈ ಡಿಸರ್ನಿಂಗ್ ಪವರ್ ಆ್ಯಂಡ್ ಡೂ ಇಟ್ ಅಂತ ಹೇಳ್ಕೊಳಕ್ಕಾಗಿ ಇದು ಮಾಡ್ತಾ ಇರೋದು. ಇದು ಕೂಡ ಎಲ್ಲರಲ್ಲೂ ಇರುತ್ತೆ. ಹೆಂಗೆ ಈ ಫಂಕ್ಷನ್ಸ್ ಆಫ್ ದಿ ಹೈಯರ್ ಸೆಂಟರ್ ಆಕ್ಟಿವ್ ಆಗಿದ್ದಾಗ ಇದು ಹೆಂಗೆ ಇದೆಯೋ ಇದೆಲ್ಲನೂ ನಾವು ಮಾಡಿದ್ದೀವೋ, ಫೋಕಸಿಂಗ್ ಅಥವಾ ಪ್ಲ್ಯಾನ್ ಮಾಡೋದು, ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್, ಎಕ್ಸ್ಪ್ರೆಸ್ಸಿಂಗ್ ಅವರ್ ಎಮೋಷನ್ಸ್, ಅದೆಲ್ಲ ಮಾಡಿದಂಗೆನೆ ಇವುಗಳೂ ನಮ್ಮೆಲ್ಲರಲ್ಲೂ ಇದೆ. ಇದು ಆದಾಗ ನಮಗೆ ನಾವೇ ನಂದು ಹೈಯರ್ ಸೆಂಟರ್ ಆಫ್ ದ ಬ್ರೈನ್ ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ. ಎಸ್ಪೆಷಲಿ ವೆನ್ ವಿ ಆರ್ ಓವರ್ಲಿ ಎಮೋಷನಲ್, especially women. As a woman I can say it is safe, we are more emotional than men. When we become overly emotional, ಆವಾಗ ತಿಳ್ಕೊಳ್ಳಿ ನಂದು ಹೈಯರ್ ಸೆಂಟರ್ ಕಡಿಮೆ ಇವಾಗ ವರ್ಕ್ ಆಗ್ತಾ ಇರೋದು. ಐ ನೀಡ್ ಟು ಯೂಸ್ ಮೈ ಹೈಯರ್ ಸೆಂಟರ್ ಆ್ಯಂಡ್ ಕಂಟ್ರೋಲ್ ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತೀನಿ, ಅಥವಾ ಎಮೋಷನ್ಸ್ನ ಡೈವರ್ಟ್ ಮಾಡೋದು. ಇದೆಲ್ಲ ಹೆಲ್ಪ್ ಆಗೋಕ್ಕೆ ಈ ಹೈಯರ್ ಸೆಂಟರ್ ಫಂಕ್ಷನ್ಸನ್ನು ನಿಮಗೆ ತಿಳಿಸ್ತಿರೋದು. ಸೊ ಪುವರ್ ಟೈಮ್ ಮ್ಯಾನೇಜ್ಮೆಂಟ್, ಕ್ರಾನಿಕ್ ಲೇಟ್ನೆಸ್,
ಅನ್ವಿಲ್ಲಿಂಗ್ ಟು ಲರ್ನ್ ಆ್ಯಂಡ್ ಅನ್ಇನ್ಸ್ಪೈರ್ಡ್. ಎಷ್ಟೊಂದು ಹೊಸದಿರುತ್ತೆ ಕಲಿಯೋದಕ್ಕೆ. ಅಯ್ಯೋ ಸಾಕು, ಇಷ್ಟು ಮಾಡಿದ್ರೆ ಆಯಿತು, ಆ ಟೈಮ್ ಮುಗೀತು, ನಾನು ಕೆಲಸ ಮಾಡ್ತಾ ಇದ್ದಾಗ ಏನು ಬೇಕಾದರೂ ಹೊಸದು ಕಲ್ತ್ಕೊಂಡು ಮಾಡ್ಬೋದು, ಇವಾಗ ಎಷ್ಟು ಬೇಕೋ ಅಷ್ಟು ಟೆಕ್ನಾಲಜಿ ಯೂಸ್ ಮಾಡಿಕೊಂಡ್ರೆ ಸಾಕು, ನನಗೇನು ಹೊಸದು ಕಲಿಯೋದೇನು ಬೇಕಾಗಿಲ್ಲ. ಅನ್ಇನ್ಸ್ಪೈರ್ಡ್ ಇದಕ್ಕೆ ವಯಸ್ಸಿಗೂ ಫಿಸಿಕಲ್ ಕೇಪಬಿಲಿಟಿಗೂ ಏನೂ ಸಂಬಂಧ ಇಲ್ಲ. ದಿಸ್ ಈಸ್ ಅವರ್ ಮೆಂಟಲ್ ಕೆಪ್ಯಾಸಿಟಿ. ನಮ್ಮ ಹೈಯರ್ ಬ್ರೈನನ್ನು ಕಡಿಮೆ ಯೂಸ್ ಮಾಡ್ತಾ ಹಿಂಗೆ ಇದೆಲ್ಲ ಆಗೋದು. ಏನಿಲ್ಲ, ಆ ಖುಷಿ ಅನ್ನೋದು ಹೊಟ್ಟೋಗ್ಬಿಡತ್ತೆ. ನಾವು ಏನೇ ಒಂದು ಕೆಲಸ ಮಾಡೋದು ಆ ಖುಷಿಯಿಂದ ಮಾಡಿದಾಗ ಯು ಆರ್ ಯೂಸಿಂಗ್ ಯುವರ್ ಹೈಯರ್ ಸೆಂಟರ್. ಇಷ್ಟು ಅರ್ಥ ಮಾಡಿಕೊಂಡ್ರೆ ಆಯಿತು. ಅಂಡ್ ಹೌ ಟು ಎಕ್ಸ್ಪ್ರೆಸ್ ದ್ಯಾಟ್ ಜಾಯ್ ನಮ್ಮ ಮುಖದಲ್ಲಿ, ನಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ, ಅಥವಾ ಇನ್ ವರ್ಡ್ಸ್. ಇದು ಒಂದೊಂದನ್ನು ಎಷ್ಟು ಸಾಧ್ಯತೆ ಇದೆ ಅಂದರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಟ್ ಈಸ್ ಇಮ್ಮೆನ್ಸ್. ದಿಸ್ ಇಸ್ ವಾಟ್ ಟ್ರೂಲಿ ಬ್ರಿಂಗ್ಸ್ ಮೀ ಜಾಯ್ ಟು ಶೇರ್ ದೀಸ್ ಬೇಸಿಕ್ ಥಿಂಗ್ಸ್, ಬಟ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಬೇಸಿಕ್ ಇರ್ಬೋದು, ಫಂಡಮೆಂಟಲ್ ಇರ್ಬೋದು, ನಾವು ಹೀಗೆ ಕಲ್ತಿಲ್ಲ. ಹೀಗೆ ಸೈಂಟಿಫಿಕ್ ಆಗಿ ಕಲಿತಾಗ ಅಯ್ಯೋ ಐ ಫೀಲ್ ಲೇಜಿ ದಿಸ್ ಟುಡೇ ಅಂತ ನಾವು ಬೇಜಾರು ಪಟ್ಕೊಳ್ಳೋದು ಬೇಕಾಗಿಲ್ಲ. ಆ ಲೇಜಿನೆಸ್ಗೆ ಫೋಕಸ್ ಮಾಡಬೇಡಿ. ಫೋಕಸ್ ಆನ್ ಯುವರ್ ಬ್ರೈನ್. ಯಾವ ಪಾರ್ಟ್ ಆಫ್ ದ ಬ್ರೈನ್ ಈಸ್ ಮೇಕಿಂಗ್ ಮೀ ಲೈಕ್ ದಿಸ್. ಇವತ್ತಿನ ಪೂರ್ತಿ ಬ್ರೈನಲ್ಲಿ, ಮೈಂಡ್ಗೆ ಹೋದಾಗ ಅಲ್ಲಿ ಮೈಂಡ್ಗೆ ಯಾವ ಪಾರ್ಟ್ ಆಫ್ ಯಾವ ಟೈಪ್ ಆಫ್ ಮೈಂಡ್ಗೆ ಅಂತ ಹೇಳ್ತೀನಿ. ಸೊ ಗೆಟ್ ಇನ್ ಟು ದಟ್ ಮೋಡ್ ಆಫ್ how I should come out of this, or how I should be using more and more. Anta. We get easily distracted when the higher center is less active. We cannot plan. We are disorganized. ಕೆಲವ್ರಿಗೆ ನ್ಯಾಚುರಲಿ ಇದು ಆಗ್ಬಿಡುತ್ತೆ, ಅಷ್ಟೊಂದು ಆರ್ಗನೈಸ್ ಮಾಡೋಕ್ಕಾಗಲ್ಲ. ಕೆಲವರು, ಯು ಶುಡ್ ಸಿ ಸಮ್ ಆಫ್ ದ ವಿಮೆನ್, ಅವರ ಕಿಚನ್ನು ಅಷ್ಟು ಚೆನ್ನಾಗಿ ಆರ್ಗನೈಸ್ಡ್ ಆಗಿರುತ್ತೆ. ಇದನ್ನು ವ್ಯಾಲ್ಯೂ ಜಡ್ಜ್ಮೆಂಟ್ ಎಲ್ಲ ಮಾಡೋದಕ್ಕೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ದೇರ್ ಬ್ರೈನ್ ಈಸ್ ಸೋ ಆ್ಯಕ್ಟಿವ್ ಇನ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್. ಅದೇ ಥರ ಇನ್ನೊಂದರಲ್ಲೂ ನಾವು ಉಪಯೋಗಿಸೋದಕ್ಕೆ ಕೇಪಬಿಲಿಟಿ ಅಂತ ಇದೆ ಅಂತ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ. ದೆನ್ ಓವರ್ಲಿ ಎಮೋಷ್ನಲ್ ಆಯಿತು. ಸೋಷಿಯಲ್ ಆ್ಯಂಡ್ ಟೆಸ್ಟ್ ಆ್ಯಂಗ್ಸೈಟಿ, ಇದು ಮಕ್ಕಳಲ್ಲಿ ನೋಡ್ತೀವಿ. ಅಥವಾ ದೊಡ್ಡವ್ರಿಗೇನೆ ಎಲ್ಲಾದರೂ ಹೊಸ ಕಡೆಗೆ ಹೋಗಬೇಕು ಅಂದರೆ ತುಂಬ ಆ್ಯಂಗ್ಸೈಟಿ ಆಗುತ್ತೆ. And then more importantly, behaving in ways that don't match our desires. Just to give you one simple example. ನಾವೇನೋ ಒಂದು ಹೊಸ ಕಾರ್ ತಗೋಬೇಕು, ಇನ್ನು ನೆಕ್ಸ್ಟ್ ಇಯರ್ ಒಂದು ಹೊಸ ಕಾರ್ ತಗೋಬೇಕು ಅಂತ ಅನ್ಕೋತೀವಿ. ಆಗ ಏನು ದೆನ್ ಎಷ್ಟು ನಾವು ಸೇವ್ ಮಾಡಬೇಕು, ಐ ಡೋಂಟ್ ವಾಂಟ್ ಟು ಯೂಸ್ ಅಪ್ ಮೈ ಮನಿ ಇನ್ ದ ಬ್ಯಾಂಕ್, ಎಷ್ಟು ಸೇವ್ ಮಾಡೋದಕ್ಕೆ ಸಾಧ್ಯ, ಇಷ್ಟನ್ನು ನಾವು ಯೋಚನೆ ಮಾಡ್ತೀವಿ. ಬಟ್ ಅವರ್ ಬಿಹೇವಿಯರ್ ಈಸ್ ಎಂಟೈರ್ಲಿ ಆಪೋಸಿಟ್. ಸೇವ್ ಮಾಡಬೇಕು, ಎಷ್ಟು ತಿಂಗಳಿಗೆ ಅಂತ ಗೊತ್ತು, ಆಗತ್ತೆ ಅಂತ ಗೊತ್ತು, ಬಟ್ ಮಾಡಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ. ಅದೇ ಥರ ಯಾವ್ದು ಬೇಕಾದರೂ ಮಾಡ್ಕೊಳ್ಳಿ. ಬಿಹೇವಿಂಗ್ ಇನ್ ವೇಸ್ ದಟ್ ಡೋಂಟ್ ಮ್ಯಾಚ್ ಅವರ್ ಡಿಸೈರ್ಸ್. ನಾವು ಅನ್ಕೋತೀವಿ ನನಗೆ ತುಂಬ ಕೋಪ, ಎಮೋಷನ್ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಕೋಪನ ಕಡಿಮೆ ಮಾಡ್ಕೋಬೇಕು ಅಂತ ಅದನ್ನು ಬಾಯಿನಲ್ಲಿ ಹೇಳ್ತಾ ಇರ್ತೀವಿ, ಬಟ್ ಯಾವ ಆ್ಯಕ್ಷನ್ನು ತಗೊಳ್ಳಲ್ಲ. Because we are unwilling to learn. It remains as a desire. ಕೋಪ ಕಡಿಮೆ ಮಾಡಿಕೊಡೋದು ಇಟ್ಸ್ ಓನ್ಲಿ ಎ ಡಿಸೈರ್ ಅಷ್ಟೇ. ಬಟ್ ಇಟ್ ಹ್ಯಾಸ್ ಟು ಬಿಕಮ್ ಎ ಗೋಲ್. ಆ ಗೋಲ್ ಆದಾಗ ಏನು ಮಾಡಬೇಕು ಅನ್ನೋದನ್ನು ನೋಡ್ತೀವಿ. ವಿ ಲರ್ನ್ ಡಿಫ್ರೆಂಟ್ ಸ್ಕಿಲ್ಸ್ ಆ್ಯಂಡ್ ವೇಸ್ ಟು ರೆಡ್ಯೂಸ್ ಅವರ್ ಆ್ಯಂಗರ್. ಇದನ್ನು ಮಾಡೋಕ್ಕಾಗಲ್ಲ ವೆನ್ ಅವರ್ ಹೈಯರ್ ಸೆಂಟರ್ ಇಸ್ ಲೆಸ್ ಆ್ಯಕ್ಟಿವ್. ಹೈಯರ್ ಸೆಂಟರ್ನ ಹೆಂಗೆ ಕ್ಯಾನ್ ವಿ ಮೇಕ್ ಇಟ್ ಮೋರ್ ಆ್ಯಂಡ್ ಮೋರ್ ಆ್ಯಕ್ಟಿವ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ. ಸ್ಟಿಮ್ಯುಲೇಟಿಂಗ್ ಆ್ಯಂಡ್ ರಿಲ್ಯಾಕ್ಸ್ಡ್ ಎನ್ವೈರ್ಮೆಂಟ್.
ಸ್ಟಿಮ್ಯುಲೇಟಿಂಗ್ ಆಗಿರಬೇಕು. ಇವಾಗ ಮಕ್ಕಳಿಗೆ ಕಲಿಯೋಕ್ಕೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಮನೆಯಲ್ಲಿ ಬೇಕಾದಷ್ಟು ಆಟದ ಸಾಮಾನು ಇರಬೇಕು. ಅದನ್ನು ಓದೋದಕ್ಕೆ ನಾವು ಪ್ರೇರೇಪಣೆ ಮಾಡಬೇಕಾದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಸರಿಯಾಗುವಂಥ ಬುಕ್ಗಳು ಬೇಕಾದಷ್ಟು ಇಡಬೇಕು, ಬೇಕಾದಷ್ಟು ಬೋರ್ಡ್ ಗೇಮ್ಸ್ ಇಟ್ಕೋಬೇಕು ಮಕ್ಕಳಿಗೆ. ಆ ಸ್ಟಿಮ್ಯುಲೇಟಿಂಗ್ ಎನ್ವೈರ್ಮೆಂಟ್, ಇದನ್ನು ಆಡು ಅಂತ ಹೇಳೋದಲ್ಲ, ಅಲ್ಲಿ ಮನೆಯಲ್ಲಿ ಪೂರ್ತಿ ಇದ್ದಾಗ ಆ ಮಕ್ಕಳೇನೆ ಬುಕ್ ತಗೊಳುತ್ತೆ. ಆ ಮಕ್ಕಳಿಗೆ ಇಷ್ಟ ಆಗುವಂಥ ಬುಕ್ಗಳು ಆ ಏಜ್ಗೆ ತಕ್ಕಂತೆ. ದಟ್ ಈಸ್ ಸ್ಟಿಮ್ಯುಲೇಟಿಂಗ್ ಎನ್ವೈರ್ಮೆಂಟ್. ರಿಲ್ಯಾಕ್ಸ್ಡ್ ಎನ್ವೈರ್ಮೆಂಟ್ ನಾವು ಇಷ್ಟೆಲ್ಲ ತಂದ್ಬಿಟ್ಟು ನೋಡಿ ಇಷ್ಟೆಲ್ಲ ತಂದಿಟ್ಟಿದ್ದೀನಿ ನೀನು ನೋಡ್ತಾನೆ ಇಲ್ಲ ಓದ್ತಾನೆ ಇಲ್ಲ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ರಿಲ್ಯಾಕ್ಸ್ಡ್ ಎನ್ವೈರ್ಮೆಂಟ್, ಇಟ್ ಈಸ್ ಪುಟಿಂಗ್ ಪ್ರೆಷರ್. ಅದು ಒಂದು ಬಗ್ಗೆ ಸಿಂಪಲ್ ಎಕ್ಸಾಂಪಲ್ ತಗೊಂಡೆ ಮಗುದು ಈಸಿ. ಹಾಗೇನೆ ಯು ಕ್ಯಾನ್ ಥಿಂಕ್ ಅಬೌಟ್ ಹೌ ಕ್ಯಾನ್ ಯು ಮೇಕ್ ಅ ಸ್ಟಿಮ್ಯುಲೇಟಿಂಗ್ ಆ್ಯಂಡ್ ರಿಲ್ಯಾಕ್ಸ್ಡ್ ಎನ್ವೈರ್ಮೆಂಟ್ at home to be able to learn so that your higher center is more active. ನಾವು ಹೈಯರ್ ಸೆಂಟರ್ನ ಆಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಬರೀ ಲರ್ನ್ ಒಂದೇ ಅಲ್ಲ, ದಿನನಿತ್ಯ ಕೆಲಸನ ಖುಷಿಯಿಂದ ಮಾಡ್ಕೊಳ್ಳೋಕ್ಕೆ ಇಟ್ ಹ್ಯಾಸ್ ಟು ಬಿ ಸ್ಟಿಮ್ಯುಲೇಟಿಂಗ್ ಆ್ಯಂಡ್ ರಿಲ್ಯಾಕ್ಸ್ಡ್ ಎನ್ವೈರ್ಮೆಂಟ್. ನಾವು ಅದೇ ಅಡುಗೆ ಮಾಡೋದು ಕೆಲವು ಸಲ ಹಬ್ಬ ಬಂದುಬಿಟ್ರೆ ಅಥವಾ ತುಂಬ ಜನ ಬಂದುಬಿಟ್ರೆ ನೋಡಿ ಸ್ಟಿಮ್ಯುಲೇಟಿಂಗ್, ಬಟ್ ಇಟ್ ಈಸ್ ನಾಟ್ ರಿಲ್ಯಾಕ್ಸ್. ಇಷ್ಟೇ ಟೈಮ್ ಒಳಗಡೆ ಮಾಡಬೇಕು ಅಂತ. ಸೊ ಅಲ್ಲೂ ಹೆಂಗೆ ನಾವು ಕಲಿಯೋದು ಅನ್ನೋದನ್ನು ಯೋಚನೆ ಮಾಡ್ಬೋದು. ಸೊ ಹೈಯರ್ ಸೆಂಟರ್ನ ಎಷ್ಟು ಜಾಸ್ತಿ ಆಕ್ಟಿವ್ ಆಗಿ ಇಟ್ಕೊಂಡ್ರೆ ಅಷ್ಟು ಉಪಯೋಗ. ಹೌ ಡು ವಿ ಡೂ ದಟ್? ಸ್ಟಿಮ್ಯುಲೇಟಿಂಗ್ ಆ್ಯಂಡ್ ರಿಲ್ಯಾಕ್ಸ್ಡ್ ಎನ್ವೈರ್ಮೆಂಟ್. ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ಆತ್ಮೀಯರೇ, ನಮ್ಮ ಮೆದುಳು ಒಂದು ಅದ್ಭುತವಾದಂತಹ ಮಾಯಾ ಲೋಕನೇ ಸರಿ. ಇದನ್ನ ಒಂದು ಜೀನಿಗೆ ಹೋಲಿಸಿದ್ರು, ಒಂದು ಕೆಮಿಕಲ್ ಫ್ಯಾಕ್ಟ್ರಿಗೆ ಹೋಲಿಸಿದ್ರು, ಒಂದು ಅದ್ಭುತವಾದಂತಹ ಅತಿ ದೊಡ್ಡ ಔಷಧಾಲಯ ಅಂತ ಕೂಡ ಹೇಳಿದ್ರು. ಯಾಕೆ? ಯಾವಾಗ ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳಿರುತ್ತೋ ಇದು ನಮ್ಮ ಆರೋಗ್ಯವನ್ನ ವೃದ್ಧಿಸೋದ್ರಲ್ಲೂ ಕೂಡ ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸುತ್ತೆ. ಹಾಗಾಗಿ ನಮ್ಮ ಆಲೋಚನೆಗಳು ಹೇಗಿರಬೇಕು? ಸಕಾರಾತ್ಮಕವಾಗಿರಬೇಕು ಅಲ್ವಾ? ಇನ್ನು ಎರಡನೇ ವಿಚಾರ, ಒಂದು ಮೆದುಳಿನ ಮಾದರಿಯನ್ನ ತೋರಿಸಿದ್ರು. ಅದರ ಪ್ರಕಾರ ನಾವು ನೆನ್ಪಿಟ್ಕೋಬೇಕಾದಂತಹ ವಿಚಾರ ಏನಂದ್ರೆ ಹೈಯರ್ ಸೆಂಟರ್ ಮತ್ತೆ ಲೋವರ್ ಸೆಂಟರ್ ಅಲ್ವಾ? ಇದನ್ನ ನಾವು ನೆನ್ಪಿಟ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಳವಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಒಂದು ವಿಚಾರವನ್ನ ನಾವೆಲ್ಲ ನಂಬಿಕೊಂಡಿದ್ದೀವಿ. ಏನದು? ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ. ಇದರ ಅರ್ಥ ಏನು? ನಮ್ಮ ಗುಣ ಸ್ವಭಾವಗಳನ್ನ ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಇದನ್ನ ಸುಳ್ಳು ಅಂತ ಹೇಳುತ್ತೆ ನ್ಯೂರೋಸೈನ್ಸ್. ನಮ್ಮ ಮನಸ್ಸನ್ನ ಬದಲಾಯಿಸ್ಕೊಳ್ಳೋದ್ರ ಮೂಲಕ ನಮ್ಮ ಮೆದುಳನ್ನ ಬದಲಾಯಿಸ್ಕೊಳ್ಬಹುದು. ಅದ್ರ ಮೂಲಕ ನಮ್ಮ ಗುಣ ಸ್ವಭಾವಗಳನ್ನ ಕೂಡ ಬದಲಾಯಿಸ್ಕೋಬಹುದು ಅನ್ನೋದನ್ನ ತಿಳಿಸುವಂಥದ್ದೇ ನ್ಯೂರೋಪ್ಲಾಸ್ಟಿಸಿಟಿ. ಇದ್ರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನಾವು ಇನ್ನಷ್ಟು ಆಳವಾಗಿ ತಿಳ್ಕೊಳ್ತೀವಿ. ಹಾಗಿದ್ರೆ ಆತ್ಮೀಯರೇ, ಹೊಸ ಹೊಸ ವಿಚಾರಗಳನ್ನ ಕಲಿತಾ ಸಾಗೋಣ. ಯಾಕಂದ್ರೆ ನಮ್ಮ ಮೆದುಳಿಗೆ ವಯಸ್ಸಿನ ಮಿತಿ ಇಲ್ಲ. ಯಾವ ವಯಸ್ಸಿನಲ್ಲಿ ಬೇಕಾದರೂ ನಾವು ಹೊಸ ವಿಚಾರಗಳನ್ನ ಕಲಿಬಹುದು ಅನ್ನೋದನ್ನ ಈ ದಿನ ತಿಳ್ಕೊಂಡಿದ್ದೀವಿ. ಹಾಗಾಗಿ ಹೊಸ ಹೊಸ ವಿಚಾರಗಳನ್ನ ತಿಳಿತಾ ನಮ್ಮ ಮೆದುಳನ್ನ ಸಕ್ರಿಯವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಆವಿಷ್ಕಾರ ಸೂಕ್ತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಆವಿಷ್ಕಾರ ಸೂಕ್ತಿಯೊಂದಿಗೆ ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸೋಣ. ಹಿಂದೆ ಏನಾಗಿದ್ದಿರಬಹುದೋ ಎಂದು ಮರುಗದೆ, ಮುಂದೆ ಏನಾಗಬಹುದೋ ಎಂದು ಕೌತುಕ ಪಡದೆ, ಇಂದು ಭರವಸೆಯೊಡನೆ ಜೀವಿಸುವುದೇ ಸೂಕ್ತ.